Hello dear students, welcome to Sin Style of Maths. So now KSET previous year question paper na solve ಮಾಡ್ತಾ ಇದ್ವಿ. ಅದರಲ್ಲಿ ಪೇಪರ್ 2 ಮುಗಿದಿದೆ. 2013 ಪೇಪರ್ ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ಪೇಪರ್ 2 ಮುಗಿದಿದೆ, ಪೇಪರ್ 3 ಇವತ್ತು ಮುಗಿಯುತ್ತೆ, ಹೌದಾ? ಸೊ 60 ಕ್ವೆಶ್ಚನ್ ಸೋ ಫಾರ್ ಆಗಿದ್ವು. 61 ಕ್ವೆಶ್ಚನ್ ಇಂದ ನಾವು ಇವತ್ತು ಮಾಡಬೇಕಾಗಿದೆ, ರೈಟ್? ಅಂಡ್ ಆಸ್ ಐ ಆಲ್ವೇಸ್ ಟೆಲ್ ಯು ಒನ್ ವೆರಿ ಇಂಪಾರ್ಟೆಂಟ್ ಥಿಂಗ್, ನೀವು ಕಾನ್ಸೆಪ್ಟ್ ಮುಗಿಸಿದ್ರೆ ಮಾತ್ರ ಈ ವಿಡಿಯೋನ ನೋಡಿ, ಇಲ್ಲ ಅಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ. ಕ್ಲೋಸ್ ದ ವಿಡಿಯೋ, keep aside your phone and just start reading the concept first, right? Because ನಾನು ಅಸ್ಯೂಮ್ ಮಾಡ್ತಿರೋದೇನೋ ನೀವು ಕಾನ್ಸೆಪ್ಟ್ಸ್ ಓದಿದ ಮೇಲೆ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸ್ಗೆ ಬಂದಿದ್ದೀರಾ ಅಂತ ಅಸ್ಯೂಮ್ ಮಾಡಿಬಿಟ್ಟು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕ್ವೆಶ್ಚನ್ಸ್ನ, ಹೌದಾ? ಅಂಡ್ ದೇರ್ಫೋರ್ ನೀವು ಕಾನ್ಸೆಪ್ಟ್ ಓದಿಲ್ಲ ಅಂದ್ರೆ ಎಲ್ಲವೂ ಕೂಡ ಏನನ್ಸುತ್ತೆ, ಮ್ಯಾಮ್ ಬರೀ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಅನ್ನೋ ಫೀಲ್ ಬರುತ್ತೆ ಅಷ್ಟೇ, ಹೌದಾ? ಸೊ ಐ ವಿಲ್ ನಾಟ್ ಬಿ ಎಕ್ಸ್ಪ್ಲೇನಿಂಗ್ ಇನ್ ಡೀಟೇಲ್ ಬಿಕಾಸ್ ಐ ಟೋಲ್ಡ್ ಯು, ರೈಟ್? ಐ ಅಸ್ಯೂಮ್ ದಟ್ ಯು ಹ್ಯಾವ್ ಸ್ಟಡಿಡ್ ದ ಕಾನ್ಸೆಪ್ಟ್ಸ್ ವೆಲ್. ಅಂಡ್ ನಿಮಗೆ ಪ್ರೀವಿಯಸ್ ಬೇರೆ ಕ್ವಶನ್ಸ್ ಎಲ್ಲವೂ ಬೇಕು ಅಂತ ಅಂದ್ರೆ ಇನ್ನು ಮುಂದೆ ಮಾಡೋವಾಗ್ಲಿ ಅಥವಾ ಇಲ್ಲಿವರೆಗೂ ಮುಗ್ದಿರೋ ಕ್ವಶನ್ಸ್ ಆಗಲಿ ಎಲ್ಲವೂ ಕೂಡ ನಿಮಗೇನು ಚಾನಲ್ ಅಲ್ಲಿ KSET ಅಂತ ಒಂದು ಪ್ಲೇ ಲಿಸ್ಟ್ ಇದೆ, ಅದರಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಓಕೆ, ಸೊ ಲೆಟ್ಸ್ ನಾಟ್ ವೇಸ್ಟ್ ದ ಟೈಮ್. ಗೆಟಿಂಗ್ ಬ್ಯಾಕ್ ಟು our question paper. So it is question number 61. So ನೋಡಿ ಕ್ಲೀನಾಗೆ, which of the following statements is not true ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಏನು ಕೊಟ್ಟಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ ಅಂದ್ರೆ ಅರ್ಥ ಏನು? ಇಲ್ಲಿ ಕೊಟ್ಟಿರೋ 4 ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದೋ 3 ಕರೆಕ್ಟ್ ಇದಾವೆ, ಯಾವುದಾದ್ರೂ ಒಂದು ಇದೆಯಲ್ಲ ಅದು ತಪ್ಪಿದೆ, ಅದನ್ನ ನಾವು ಕಂಡುಹಿಡಬೇಕಾಗಿದೆ, ಹೌದಾ? 3 ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಇದೆ, ಒಂದು ಯಾವುದು ಕರೆಕ್ಟ್ ಇಲ್ಲ. ಫೈಂಡ್ ಇಟ್ ಔಟ್. ಫಸ್ಟ್ ಆಪ್ಷನ್ ಎ ಬಂದ್ಬಿಟ್ಟು ಎವ್ರಿ ಇಂಟರ್ವಲ್ ಇನ್ ಆರ್ ಈಸ್ ಬೋತ್ ಕನೆಕ್ಟೆಡ್ ಅಂಡ್ ಲೋಕಲಿ ಕನೆಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಹೌದಾ? ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಗೊತ್ತಿದೆ ರಿಯಲ್ ನಂಬರ್ಸ್ ಅಲ್ಲಿ ನಾವು ಯಾವುದೇ ಇಂಟರ್ವಲ್ ತಗೊಳ್ಳೋಣ ಅದು ಯಾವಾಗಲೂ ಏನಾಗಿರುತ್ತೆ, ಕನೆಕ್ಟೆಡ್ ಆಗಿರುತ್ತೆ, ಹೌದು ತಾನೆ? ಯು ನೋ ಒನ್ ರಿಸಲ್ಟ್ ಏನಿದೆ ಹೇಳಿ, ಕನೆಕ್ಟೆಡ್ ಇಂಪ್ಲೈಸ್ ಅಂಡ್ ಇಂಪ್ಲೈಡ್ ಬೈ ಇಂಟರ್ವಲ್. ಕನೆಕ್ಟೆಡ್ ಇದೆ ಅಂದ್ರೆ ಇಂಟರ್ವಲ್ ಆಗಿರುತ್ತೆ, ಇಂಟರ್ವಲ್ ಅಂದ್ರೆ ಕನೆಕ್ಟೆಡ್ ಆಗಿರುತ್ತೆ, ಹೌದಾ? ಸೊ ಆ ರಿಸಲ್ಟ್ ಗೊತ್ತಿದೆ. ಸೊ ದೇರ್ ಫೋರ್ ಆಪ್ಷನ್ ಎ ಏನಾಗುತ್ತೆ, ಟ್ರೂ. ಸೊ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಆಪ್ಷನ್ ಬಿ ಗೆ ಬಂದ್ರೆ the subspace, sorry I kept this side, right? The subspace y is equal to 0, 1 union 1, 2 of R is not locally connected but connected. See here, ಇದು ಒಂದು ಸ್ಟ್ಯಾಂಡರ್ಡ್, ನೀವು ಏನು ಕನೆಕ್ಟೆಡ್ನೆಸ್, ಲೋಕಲ್ ಕನೆಕ್ಟೆಡ್ನೆಸ್ ಎಲ್ಲ ಓದಬೇಕಾದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಬರೋದೇ ಇದಿದೆ. ಏನು, ಫಸ್ಟ್ ಆಫ್ ಆಲ್ ಇದು ಇಂಟರ್ವಲ್ಲೇ ಆಗಲ್ಲ, ಹೌದಲ್ಲ? ಕನೆಕ್ಟೆಡ್ ಆಗಬೇಕು ಅಂದ್ರೆ ಇಂಟರ್ವಲ್ ಇರಲೇಬೇಕು. ಇಫ್ ಅಂಡ್ ಓನ್ಲಿ ಇಫ್ ಕಂಡೀಷನ್, ರಿಮೆಂಬರ್ ದಿಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ರೈಟ್? ಸೊ ಇದು ಫಸ್ಟ್ ಆಫ್ ಆಲ್ ಇಂಟರ್ವಲ್ಲೇ ಆಗಲ್ಲ. ಯಾಕೆ ಆಗಲ್ಲ ಇಂಟರ್ವಲ್ಲು? ಇಲ್ಲಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಅವ್ರು ಮಾತಾಡ್ತಿರೋದು ಎಲ್ಲಿಂದ ಎಲ್ಲಿಗೆ, 0, 1, 2, ಹೌದು ತಾನೆ? ಸೊ ಕ್ಲೋಸ್ಡ್ 2, ಕ್ಲೋಸ್ಡ್ 0 ಬಟ್ ಓಪನ್ 1. ಇಲ್ಲಿ ಒಂದು ಪಾಯಿಂಟ್ ಏನಾಗಿದೆ ಹೇಳಿ, ಒಂದು ಪಾಯಿಂಟ್, ಈ ಪಾಯಿಂಟ್ 1 ಏನಿದೆಯಲ್ಲ ಅದು ನಾಟ್ ಕನ್ಸಿಡರ್ಡ್. ಸೊ ದೇರ್ ಫೋರ್ ಇದು ಇಂಟರ್ವಲ್ಲೇ ಆಗಲ್ಲ. ಫಸ್ಟ್ ಆಫ್ ಆಲ್ ಇಂಟರ್ವಲ್ ಆಗೋದಿಲ್ಲ ಅಂದ್ರೆ ಕನೆಕ್ಟೆಡ್ ಆಗದೇ ಇಲ್ಲ, right? So therefore B is the statement that is not true. Therefore option B is our answer. Got it? And coming to option C, option D, ಇವೆಲ್ಲವೂ ನೀವೇ ತಿಳ್ಕೊಬಹುದಲ್ಲ. ಸಬ್ಸ್ಪೇಸ್ Q ಇದೆ, Q ಅಂದ್ರೆ ನಮಗೆ ಗೊತ್ತು, ಇಟ್ ಈಸ್ ನಾಟ್ ಕನೆಕ್ಟೆಡ್ ಅಂತ ಗೊತ್ತು, ರೈಟ್? then leave it, that is true. Next, deleted comb space is connected but not locally connected. ಇದು ನಿಮ್ಮ ಸ್ವಲ್ಪ ಹೈಯರ್ ಸ್ಟಡೀಸಿಗೆ ಹೋದ್ರೆ ಬರುತ್ತೆ, ಬಟ್ ವೆಲ್ ದ್ಯಾಟ್ಸ್ ಓಕೆ. ಇದನ್ನ ಹಾಗೆ ಇಗ್ನೋರ್ ಮಾಡಿ, ಇಲ್ಲಿ ಒಂದು ಪಾಯಿಂಟ್ ಗೊತ್ತಾಯ್ತಲ್ಲ, ಬಿಟ್ಟಾಕ್ರಿ, ರೈಟ್? ಓಕೆ, ಕೂಮ್ ಸ್ಪೇಸ್ ಅಂತಾನೆ ಒಂದು, ನೀವು ಕೂಮ್ ಸ್ಪೇಸ್ ಅಂತಾನೆ ಗೂಗಲ್ ಅಲ್ಲಿ ಹುಡುಕಿದ್ರೆ ನಿಮಗೆ ಸಿಗುತ್ತೆ ಅದು, ಓಕೆ, ರೈಟ್? ಕಮಿಂಗ್ ಟು ಕ್ವಶನ್ ನಂಬರ್ 62, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಸ್ಪೇಸ್ ಈಸ್ ಕನೆಕ್ಟೆಡ್ ಬಟ್ ನಾಟ್ ಪಾತ್ ಕನೆಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಹೌದಾ? ಅಂದ್ರೆ ಏನು, 4 ಆಪ್ಷನ್ಸ್ ಅಲ್ಲಿ ಯಾವುದೋ ಒಂದು ಸ್ಪೇಸ್ ಏನಿದೆಯಲ್ಲ, ಟೋಪೋಲಾಜಿಕಲ್ ಸ್ಪೇಸ್, ದ್ಯಾಟ್ ಈಸ್ ಕನೆಕ್ಟೆಡ್, ಅದು ಕನೆಕ್ಟೆಡ್ ಆಗಿದೆ ಆದ್ರೆ ಪಾತ್ ಕನೆಕ್ಟೆಡ್ ಆಗಿಲ್ಲ, ಅಂತದ್ದು ಯಾವುದು ಅಂತ ಕಂಡುಹಿಡಿದಿ ಅಂತ. ಈಗ ಸಬ್ ಸ್ಪೇಸ್ ಅಂತ ನಾನು ಆಲ್ರೆಡಿ ಹೇಳಿದೆ, ಏನ್ ಹೇಳಿ, ಅದು ಫಸ್ಟ್ ಆಫ್ ಆಲ್ ಕನೆಕ್ಟೆಡ್ ಅಲ್ಲ ಅಂದಮೇಲೆ ದಿಸ್ ಇಸ್ ಪಾತ್ ಕನೆಕ್ಟೆಡ್ ಇದೆಯೋ ಇಲ್ಲೋ ಅನ್ನೋದು ನಮಗೆ ಬೇಡ, ಕನೆಕ್ಟೆಡೇ ಇಲ್ಲ ಅದು ಫಸ್ಟ್ ಆಫ್ ಆಲ್. ಸೊ ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡ್ಬೋದಾ? ಎಸ್. ಅಂಡ್ ಆರ್ ಇನ್ ದ ಸ್ಟ್ಯಾಂಡರ್ಡ್ ಟೋಪೋಲಜಿ, ಆರ್ ಏನಾಗುತ್ತೆ ಹೇಳಿ, ಕನೆಕ್ಟೆಡ್ ಆಗುತ್ತೆ ತಾನೆ ರಿಯಲ್ ನಂಬರ್ಸ್. ಕ್ವೆಶ್ಚನ್ ನಂಬರ್ 62, ರಿಯಲ್ ನಂಬರ್ಸ್ ಅಲ್ಲಿ ಏನೇ ಇದ್ರು ಕನೆಕ್ಟೆಡ್ ಬಗ್ಗೆ ಮಾತಾಡಬೇಕು ಅಂದ್ರೆ ರಿಯಲ್ ನಂಬರ್ಸ್ ಅಂದ್ರೆ ಫಸ್ಟ್ ಆಫ್ ಆಲ್ ಏನು, ಇದು ಕೂಡ ಇಂಟರ್ವಲ್ ತಾನೆ, ಮೈನಸ್ ಇನ್ಫಿನಿಟಿ ಇಂದ ಇನ್ಫಿನಿಟಿ. ಸೊ ಕನೆಕ್ಟೆಡ್ ಇದೆ. ಅಂಡ್ ಪಾತ್ ಕನೆಕ್ಟೆಡ್ ಕೂಡ ಆಗುತ್ತೆ ಇದು, ಹೌದು ತಾನೆ? ಪಾತ್ ಕನೆಕ್ಟೆಡ್ ಹೇಗಾಗುತ್ತೆ, ಕಂಟಿನ್ಯೂಯಸ್ ಪಾತ್ ಎಕ್ಸಿಸ್ಟ್, ಎಲ್ಲೂ ಕೂಡ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಏನಿರೋದಿಲ್ಲ ತಾನೆ, ಎಲ್ಲೂ ಕೂಡ ಒಂದು ಹೋಲ್
ಮೀನ್ಸ್ ಒಂದು ಪಾಯಿಂಟ್ ಎಕ್ಸ್ಕ್ಲೂಡೆಡ್ ಅಂತ ಹೇಳ್ತೀವಲ್ಲ, ಆ ಥರ ಏನು ಬರೋದಿಲ್ಲ. ಹೌದಾ? ರಿಯಲ್ ನಂಬರ್ ಅಂದರೆ ಮೈನಸ್ ಇನ್ಫಿನಿಟಿಯಿಂದ ಇನ್ಫಿನಿಟಿ ಫುಲ್ ಕಂಟಿನ್ಯೂಸ್ ಪಾತ್ ಬರ್ತಿದೆ. ಸೊ ಪಾತ್ ಕನೆಕ್ಟೆಡ್ ಕೂಡ ಆಗುತ್ತೆ. ಅವ್ರು ಕೇಳಿರೋದೇನು? ನಾಟ್ ಪಾತ್ ಕನೆಕ್ಟೆಡ್. ಸೊ ದೇರ್ ಫಾರ್ ಆಪ್ಷನ್ ಸಿ ಕೂಡ ಏನು ಮಾಡ್ಬೋದು? ಡಿಸ್ಕಾರ್ಡ್. ಕಮಿಂಗ್ ಟು ಆಪ್ಷನ್ ಬಿ, ಈಗ ತಾನೇ ಹೇಳಿದೆ ಅದನ್ನ, ಏನು ಹೇಳಿ, ಅದು ಇಂಟರ್ವಲ್ಲೇ ಆಗಲ್ಲ. ಫಸ್ಟ್ ಆಫ್ ಆಲ್ ಯಾಕೆ? 1 ಅನ್ನುವಂತಹ ಪಾಯಿಂಟ್ ಇದರಲ್ಲಿ ಇನ್ಕ್ಲೂಡೇ ಆಗ್ತಾ ಇಲ್ಲ. ಎರಡೂ ಕಡೆ ಓಪನ್ ಇಂಟರ್ವಲ್ ಕೊಟ್ಟಿದ್ದಾರೆ 1ಗೆ. ಸೊ ದೇರ್ ಫಾರ್ 1 ಇಸ್ ನಾಟ್ ಇನ್ಕ್ಲೂಡೆಡ್. ಸೊ ಅದು ಫಸ್ಟ್ ಆಫ್ ಆಲ್ ಇಂಟರ್ವಲ್ಲೇ ಆಗಲ್ಲ. ಇಂಟರ್ವಲ್ ಆಗಲ್ಲ ಅಂದ್ರೆ ಕನೆಕ್ಟೆಡ್ ಬಗ್ಗೆ ಮಾತಾಡೋಕ್ಕಾಗೋದಿಲ್ಲ. ಹೌದಾ? ಸೊ ಲಾಸ್ಟ್ ಉಳಿದಿರೋದೇನು? ಆಪ್ಷನ್ ಎ. ಸೊ ದೇರ್ ಫಾರ್ ಆಪ್ಷನ್ ಎ ಇಸ್ ದ ಆನ್ಸರ್. ಓಕೆ. ಅಂಡ್ ಇದು ಕೂಡ ನೀವು ನೋಟ್ ಪಾಯಿಂಟ್ ಅಲ್ಲೇ ಕಲಿಯೋದು. ಆಕ್ಚುಲಿ i = 0,1 ಏನು ಆರ್ಡರ್ ಟೋಪಾಲಜಿ ಓದ್ತಿರಲ್ಲ, ಅಲ್ಲಿ ನೀವೇನ್ ಮಾಡ್ತೀರಾ, ಇದನ್ನ ಪ್ರೂವ್ ಕೂಡ ಮಾಡ್ತೀರಾ. ಕನೆಕ್ಟೆಡ್ ಇದೆ ಬಟ್ ನಾಟ್ ಪಾತ್ ಕನೆಕ್ಟೆಡ್ ಅಂತೇಳಿ. ಓಕೆ. ಸೊ ದಟ್ ಈಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫಾರ್ ಕ್ವೆಶ್ಚನ್ ನಂಬರ್ 62. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 63. ಲೆಟ್ ಎ ಬಿ ಎ ಕಾಂಪ್ಲೆಕ್ಸ್ ನಂಬರ್ ವಿತ್ mod a less than 1, then dz ಅಂದ್ರೆ ಏನು ಹೇಳಿ? ಲೆಂತ್ ಆಫ್ ಆರ್ಕ್ ತಾನೆ. ಸೊ ದಟ್ ಈಸ್ ನಥಿಂಗ್ ಬಟ್ ಕಂಪ್ಲೀಟ್ 2π, ರೈಟ್? z is equal to 1. ಸೊ 63 ಏನು ಬರುತ್ತೆ ಹೇಳಿ? ಇಂಟಿಗ್ರೇಷನ್ ಆಫ್ dz. ಇದು ಆಕ್ಚುಲಿ ಏನು? ರೆಸಿಡ್ಯೂ ಥಿಯರಮ್ ಯೂಸ್ ಮಾಡಿ ನೀವು ಮಾಡ್ಬೋದು. mod z is equal to 1. ಪಾಯಿಂಟ್ ಆಫ್ ಸಿಂಗ್ಯುಲಾರಿಟಿ ಏನಾಗುತ್ತೆ? mod z is equal to 1 ಹಾಕಿದ್ರೆ ಬರೋದೇ 1 - a ಹೋಲ್ ಸ್ಕ್ವೇರ್. ಇದೆ ನಿಮಗೆ ರೆಸಿಡ್ಯೂ ಅಲ್ಲಿಗೆ ಬರೋದು, ರೈಟ್? ಅದನ್ನು ನೀವು ಮಾಡಿ ರೆಸಿಡ್ಯೂ ಥಿಯರಮ್ ಎಲ್ಲ ಅಪ್ಲೈ ಮಾಡಿದ್ರೆ ನಿಮಗೆ ಆನ್ಸರ್ ಬರೋದೇನು ಬರುತ್ತೆ ಹೇಳಿ? 2π × 1 - a ಹೋಲ್ ಸ್ಕ್ವೇರ್. ಕರೆಕ್ಟಾ? 1 - mod a ಹೋಲ್ ಸ್ಕ್ವೇರ್. ಸೊ ಆಪ್ಷನ್ ಸಿ ಬಂದ್ಬಿಟ್ಟು ರೆಸಿಡ್ಯೂ ಥಿಯರಮ್ ಯೂಸ್ ಮಾಡಿ ನೀವು ಸಾಲ್ವ್ ಮಾಡ್ಬೋದು ಇದಕ್ಕೆ, ರೈಟ್? ಆಪ್ಷನ್ ಎ ಬಂದ್ಬಿಟ್ಟು ಏನಾಗುತ್ತೆ? ಆಪ್ಷನ್ ಸಿ ಬಂದ್ಬಿಟ್ಟು ಏನಾಗುತ್ತೆ? ನಿಮಗೆ ರೈಟ್ ಆನ್ಸರ್ ಆಗುತ್ತೆ. ಓಕೆ. ಆದರೆ ನೀವು ಇನ್ನೊಂದು ರೀತಿ ಮಾಡ್ತೀರಾ ಅಂತಂದರೆ, ಇಲ್ಲಿ ನಿಮಗೆ ಏನು ಕೊಟ್ಟಿದ್ದಾರೆ ನೋಡಿ, ಈ ಕಂಡೀಷನ್ ಕೊಟ್ಟಿದ್ದಾರಲ್ಲ, ಅದನ್ನು ಯೂಸ್ ಮಾಡ್ತೀರಲ್ಲ, ಅದನ್ನು ಮಾಡ್ಬೋದು. mod a less than 1 ಕೊಟ್ಟಿದ್ದಾರೆ ಅಂದರೆ ಡೆಫಿನೆಟ್ಲಿ ನಾನು a is equal to 0 ತಗೋಬೋದು ತಾನೆ. 0 is less than 1 ಡೆಫಿನೆಟ್ಲಿ. ಸೊ a is equal to ನಾನು 0 ತಗೊಂಡ್ಬಿಟ್ರೆ ಏನಾಗುತ್ತೆ? mod dz ಹಾಗೆ ಉಳ್ಕೊಳುತ್ತೆ. ಕೆಳಗಡೆ ಏನು ಉಳಿತು? z ಮೈನಸ್ a ಅಂದರೆ 0 ತಗೊಂಡಿನಿ. ಸೊ mod z ಹೋಲ್ ಸ್ಕ್ವೇರ್ ಅಷ್ಟೇ ಉಳಿಯೋದು. ಹೌದಾ? ಅಂಡ್ mod z is equal to ಇಲ್ಲಿ ಕೊಟ್ಟಿದ್ದಾರೆ ಎಷ್ಟು? 1 ತಾನೆ. ಸೊ ಅಲ್ಲಿಗೆ ಇದು ಹೋಯ್ತು. ಸೊ ಇಂಟಿಗ್ರೇಷನ್ ಆಫ್ dz, ಅದು ಕರ್ವಿಗೆ ನಾನು ಹೇಳಿದೆ ಈಗ ತಾನೆ, ಲೆಂತ್ ಎಷ್ಟಾಗುತ್ತೆ? 2π and divided by 1, that is again equal to 2π only. ಹೌದಾ? and divided by, this is the condition that will be satisfying our taken value a is equal to 0ಗೆ. ಹೌದಾ? ನೆಕ್ಸ್ಟ್ 64th ಕ್ವೆಶನ್ಗೆ ಬಂದರೆ, ಈ ಥರ ಕ್ವಶನ್ ಭಾಳ ಕೇಳ್ತಾರೆ. ಓಕೆ, ಗಮನ ಇಡಿ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತೇಳಿ. 0 to 2π e power i theta d theta. ಹೌದಾ? ಸೊ ಇದೇನು ಕೊಟ್ಟಿದಾರಲ್ಲ, ಅದನ್ನು ಸಾಲ್ವ್ ಮಾಡೋದು ಹೇಗೆ? ಲೆಟ್ z is equal to, what do you take? ಇಷ್ಟು ಪಾರ್ಟಿಗೆ ಏನು ಮಾಡಿ, ಇದಲ್ಲ ಐ ಥಿಂಕ್ ನೆಕ್ಸ್ಟ್ ಕ್ವಶನ್ ಎಲ್ಲ ಇತ್ತು. ಎನಿವೇಸ್ ಲೆಟ್ ಸಿ, ಇದು ಕೂಡ ಭಾಳ ಕೇಳ್ತಾರೆ. ಸೊ ಲೆಟ್ z is equal to e power i theta. ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ? dz is equal to e power i theta, e power x ಡಿಫ್ರೆನ್ಸಿಯೇಷನ್ xi. ಬಟ್ i theta again ಡಿಫ್ರೆನ್ಸಿಯೇಷನ್ ಮಾಡಿದ್ರೆ ಏನಾಗುತ್ತೆ? theta value 1, i is constant, take it out. ಡನ್. ಇದನ್ನು ಮಾಡಿದ್ಮೇಲೆ ವೆನ್ ಯು ಅಪ್ಲೈ mod, what do you get? Mod z is equal to mod e power i theta and that is equal to 1. You know that. Okay? Okay. So ಈಗ ಹೇಗೆ ಸಾಲ್ವ್ ಮಾಡಬೇಕು ಇದನ್ನ? ಅವ್ರು ಕೇಳಿರೋದೇನು? e power i theta d theta. ಓಕೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಇಂಟಿಗ್ರೇಷನ್ ಫ್ರಮ್, ಇಲ್ಲೇನಿದೆ? e power z d theta ಬೇಕು ತಾನೆ. d theta ಎಲ್ಲಿದೆ? ಇಲ್ಲಿದೆ. ಸೊ ಇದಿಷ್ಟು ಕೂಡ ಎಲ್ಲಿಗೆ ಹೋಗುತ್ತೆ? LHSಗೆ dz ಡಿವೈಡೆಡ್ ಬೈ i ಇಂಟು e ಪವರ್ i theta. e ಪವರ್ i theta ಅಂದರೆ ಈಗ ತಾನೇ ಹೇಳಿದೆ, ಏನು ತಗೊಂಡಿದ್ದೀವಿ? z. ಹೌದು ತಾನೆ. ಸೊ ವಾಟ್ ಯು ರೈಟ್? e ಪವರ್ z ಡಿವೈಡೆಡ್ ಬೈ z. i ಕೂಡ ಇದೆ, i ಕಾನ್ಸ್ಟೆಂಟ್, ಅದನ್ನೇ ಹಂಗೆ ಬಿಡ್ಬೋದು, dz. ಹೌದಾ? ಆ್ಯಂಡ್ mod z is equal to 1ಗೆ ಅದು ತಗೊತಿರೋದು. ಹೌದಲ್ಲ? ಸೊ mod z is equal to 1, ನಥಿಂಗ್ ಬಟ್ ಇಲ್ಲಿ mod ವ್ಯಾಲ್ಯೂ ತೊಗೊಂಡ್ವಲ್ಲ, ತೊಗೊಂಬಂದು ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಏನು ಸಿಗುತ್ತೆ ನಿಮಗೀಗ? 1/i ಕಾನ್ಸ್ಟೆಂಟ್ ತಾನೆ, ಅದನ್ನು ಹೊರಗೆ ತೆಗೀರಿ. e ಪವರ್ z ನ ನಾನು z ಮೈನಸ್ 0 ಅಂತ ಬರೀಬಹುದಾ? ಎಸ್, ಐ ಕ್ಯಾನ್ ರೈಟ್. ಯಾಕೆ ಹಿಂಗೆ ಬರೀತಿದ್ದೀನಿ? ಟು ಅಪ್ಲೈ ಕೌಶಿ ಥಿಯರಮ್ ಅಪ್ಲೈ ಮಾಡೋಕ್ಕೆ ನನಗೆ z ಮೈನಸ್ a ಫಾರ್ಮಲ್ಲಿ ಇರಬೇಕು. ಅಲ್ಲಿ ಏನೂ ಇಲ್ಲ ಅಂದರೆ 0 ಅಂತ ಹಾಕ್ಬೋದು ತಾನೆ. ಸೊ ಬೈ ಕೌಶಿ's theorem, what can I say? By Cauchy's theorem I can say that
1/i ಅಂತೂ ಕಾನ್ಸ್ಟೆಂಟ್ ಹೊರಗೆ ಇರಲೇಬೇಕಿದ್ರೆ ಇದ್ರದ್ದು ಏನಾಗುತ್ತೆ ಹೇಳಿ 2πi ಇಂಟು ಎಫ್ ಆಫ್ ಎ ತಾನೆ. ಎ ಅಂದರೆ ಇಲ್ಲೇನಿದೆ ಪಾಯಿಂಟ್ 0 ಅಂಡ್ ಎಫ್ ಆಫ್ 0 ಬಿಡಿ, ಎಫ್ ಆಫ್ ಝೆಡ್ ಅಂದರೆ ಏನಿದೆ ಇಲ್ಲಿ ನ್ಯೂಮರೇಟರ್ ಫಂಕ್ಷನ್ e power z. ಸೊ z ಇರೋ ಕಡೆ 0 ಹಾಕ್ರಿ, e power 0 which is equal to 1. So therefore this value is 1 and I get cancelled. What remains is 2π. 2π option is A. So therefore option A is the right answer. I hope you have understood this thing. Yes. Next, coming to question number 65. Which one of the following, let me just get zoom it for you. Okay, which one of the following transformation reduces the differential equation into the form so and so? ಹೌದಾ, ಅಂದ್ರೆ ಏನು, ಈ ಡಿಫರೆನ್ಷಿಯಲ್ ಇಕ್ವೇಶನ್ ಇದೆಯಲ್ಲ ಇದನ್ನ ರೆಡ್ಯೂಸ್ ಮಾಡಬೇಕಾಗಿದೆ ಈಗ ಈ ಫಾರ್ಮಿಗೆ. ಇದು ಲೀನಿಯರ್ ಅಲ್ಲ, ಹೌದು ತಾನೆ? ಇದು ಲೀನಿಯರಾ? ಚೆಕ್ ಮಾಡಿ ಇದನ್ನ. ಇದು ಲೀನಿಯರ್ ಆಗುತ್ತಾ? ಇಲ್ಲ ತಾನೆ? ಯಾಕೆ ಹೇಳಿ, z ಇಂಟು ಲಾಗ್ ಝೆಡ್ ಇದೆ. z ಇಂಟು ಲಾಗ್ ಝೆಡ್ ಇರೋದ್ರಿಂದ ದಿಸ್ ಇಸ್ ನಾಟ್ ಎ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್, ಹೌದು ತಾನೆ? ನಾಟ್ LDE, ನಾಟ್ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್. ನೆಕ್ಸ್ಟ್, ಇದು ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಸೊ ಈಗ ನಾವೇನ್ ಮಾಡಬೇಕಾಗಿದೆ, ಇದನ್ನು ಸಾಲ್ವ್ ಮಾಡಬೇಕು. ಯು ನಾವು ಅಸ್ಯೂಮ್ ಮಾಡ್ತೀವಿ, ಲೆಟ್ ಯು ಇಸ್ ಈಕ್ವಲ್ ಟು ಏನೋ ಒಂದು ವ್ಯಾಲ್ಯೂನ ಯು ಅಂತ ತಗೊಂತೀವಿ. ಬಟ್ ಆ ಯು ಯಾವುದು ತಗೊಂಡ್ರೆ ಸ್ಯಾಟಿಸ್ಫೈ ಆಗುತ್ತೆ ಅಥವಾ ರೆಡ್ಯೂಸ್ ಆಗುತ್ತೆ ಅಂತ ನಾವು ನೋಡಬೇಕಾಗಿದೆ, ರೈಟ್? ನೀವು ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ದೀರಾ ಅಂತಂದ್ರೆ ಮಾತ್ರ ಈಸಿ ಆಗುತ್ತೆ. ಇಲ್ಲ 4 ಆಪ್ಷನ್ ಚೆಕ್ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟು ಟೈಮ್ ಇರೋದಿಲ್ಲ. ಹಾಗಾಗಿ ಯು ಶುಡ್ ಬಿ ಸ್ಮಾರ್ಟ್ ಎನಫ್ ಟು ಟೇಕ್ ದ ರೈಟ್ ಚಾಯ್ಸ್ ದೇರ್, ರೈಟ್? ಸಿ ಏನು ಕೊಟ್ಟಿದ್ದಾರೆ ಈಗ, dz divided by dx plus z by x into log x, ಹೌದು ತಾನೆ? is equal to z by x square log z whole square, ಹೌದಾ? ಇದು ತಾನೆ ಕೊಟ್ಟಿರೋದು. ನಮಗೆ ಇದೇನು ಬೇಕು ಇಲ್ಲಿ RHS ಅಲ್ಲಿ q ಆಫ್ x ಅಂದ್ರೆ ಬರೀ x ಇನ್ ಫಂಕ್ಷನ್ ಅಷ್ಟೇ ಉಳಿಬೇಕು. ನನಗೆ x ಇನ್ ಫಂಕ್ಷನ್ ಅಷ್ಟೇ ಉಳಿಬೇಕು ಅಂದ್ರೆ ಏನಾಗಬೇಕು ಹೇಳಿ, ರಿಮೈನಿಂಗ್ ಟರ್ಮ್ಸ್ ಎಲ್ಲವೂ ಹೋಗ್ಬೇಕು ತಾನೆ? x ಇಂದ ಅಷ್ಟೇ ಫಂಕ್ಷನ್ ಉಳಿಬೇಕು, ಇದಷ್ಟೇ ಉಳಿಬೇಕು ಅಂತ ಅಂದ್ರೆ ಇವು ಹೋಗ್ಬೇಕು. ಈ ಟರ್ಮ್ಸ್ ಹೋಗ್ಬೇಕು ಅಂದ್ರೆ ಏನ್ ಮಾಡಬೇಕು, ಡಿವೈಡ್ ದಿ ಹೋಲ್ ಈಕ್ವೇಶನ್ ಬೈ ದಿಸ್ ಟರ್ಮ್, ಎಸ್ ಆರ್ ನೋ? ಸೊ ಡಿವೈಡ್ ದ ಹೋಲ್ ಈಕ್ವೇಶನ್ ಬೈ z log z ಹೋಲ್ ಸ್ಕ್ವೇರ್ ಇಂದ ಡಿವೈಡ್ ಮಾಡ್ರಿ. ಏನ್ ಬರುತ್ತೆ ನೋಡಿ, 1/z ಇಂಟು ಲಾಗ್ z ಹೋಲ್ ಸ್ಕ್ವೇರ್ dz by dx ಬರುತ್ತೆ, ಎಸ್ ಆರ್ ನೋ? ಪ್ಲಸ್ z ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಲಾಗ್ z ಇರೋದು, ಒಂದು ಲಾಗ್ z ಇನ್ನೊಂದು ಕ್ಯಾನ್ಸಲ್ ಆಗುತ್ತೆ. ಅಲ್ಲಿ ಉಳಿಯೋದೇನು ಹೇಳಿ, 1/x ಇಂಟು 1/log z ಉಳಿಯುತ್ತೆ. ಇಲ್ಲಿ z log z ಹೋಲ್ ಎಲ್ಲ ಕ್ಯಾನ್ಸಲ್ ಆದರೆ ಬರೀ x ಟರ್ಮ್ಸ್ ಉಳಿಯುತ್ತೆ. ಡನ್. ಇಷ್ಟು ಸಿಗುತ್ತಾ? ಎಸ್ ನೋ? ಇಷ್ಟು ಸಿಗುತ್ತೆ. ಅಲ್ಲಿಗೆ ನಿಮಗೆ ನೋಡಿ p ಆಫ್ x ಇಂಟು ಯು, p ಆಫ್ x ಅಂದರೆ x ಇನ್ ಫಂಕ್ಷನ್ ಇಲ್ಲಿದೆ, u ಏನಿದೆ 1/q ಆಫ್ x ಅಲ್ಲಿದೆ. du by dx ಫಾರ್ಮ್ ಇದೆಯಾ? ಇಲ್ಲ. ಸೊ ನಾವೇನು ಮಾಡ್ತೀವಿ, ಫಸ್ಟ್ u ಅಸ್ಯೂಮ್ ಮಾಡ್ತೀವಿ, ತಾನೆ? ಲೆಟ್ 1/log z ನ ನಾವು u ಅಂತ ತಗೊಳ್ಳೋಣ, ರೈಟ್? ಸೊ ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, 1/x ಡಿಫ್ರೆನ್ಶಿಯೇಷನ್ ಮೈನಸ್ 1/x minus 1/x square. Next, again, this is not x, so log z differentiation 1/z. Next, dz by dx, that is equal to, with respect to x, du by dx ಆಗುತ್ತೆ. ಕರೆಕ್ಟಾ? ರೈಟ್. ಸೊ ನೆಕ್ಸ್ಟ್ ಏನಾಗುತ್ತೆ ಹೇಳಿ, ಏನು ಮಾಡ್ಬೋದ್ರಿ ಇಲ್ಲಿ, 1/z log. First you send the minus sign that side. 1/z log z ಗೆ ನಾವೇನು ಮಾಡ್ಬೋದು ಅಂದರೆ, ಇಲ್ಲಿ ನೋಡಿ ಎಲ್ಲಿದೆ, okay, let me just send the sign that side, z into log z whole square dz by dx is equal to minus ಆ ಕಡೆ ಕಳಿಸಿದ್ದೀನಿ, ಅಥವಾ ಮಲ್ಟಿಪ್ಲೈ ದ ಹೋಲ್ ಈಕ್ವೇಶನ್ ಬೈ ಮೈನಸ್ ಸೈನ್. ಡನ್. ಆ ಥರ ಮಾಡಿದಾಗ ಏನಾಗುತ್ತೆ, ಇಷ್ಟು ಸಿಗುತ್ತೆ. ಇದು ಸಿಕ್ಕ ಮೇಲೆ ಈಗ ನೋಡಿ ಮೈನಸ್ du by dx ಪ್ಲಸ್ ಏನಾಗುತ್ತೆ 1/x ಇಂಟು ಯು. ಎಲ್ಲಿಂದ ಬಂತಿದು, ಎಲ್ಲಿಂದ ಬಂತೇಳಿ, ಇಲ್ಲಿ ನೋಡಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ದಿಸ್ ಈಸ್ ಈಕ್ವೇಶನ್ 1, ದಿಸ್ ಈಸ್ ಈಕ್ವೇಶನ್ 2, 2 in 1. put the equation 2 in 1, substitute. ಅಲ್ಲಿಗೆ ಈ ಪಾರ್ಟ್ ಇದೆಯಲ್ಲ, ಇದು ಈ ಪಾರ್ಟ್ ಏನಾಯ್ತು, ಟೋಟಲ್ ಈ ಪಾರ್ಟ್
ಅದೇ ನಾನು ಬರ್ಕೊಂಡೆ 1/x 1/x ಬರ್ಕೊಂಡೆ. 1/log z ಇದೇನಿತ್ತಲ್ಲ ಅದನ್ನ u ಅಂತ ಬರ್ಕೊಂಡೆ. 1/x² ನ ಆಸ್ ಇಟ್ ಇಸ್ ಬಿಟ್ಟೆ. ಹೌದಾ? yes or no? And now again minus sign is not required. You multiply that side or multiply the whole equation by minus sign. What do you get? minus 1/x². ಇದು ಲೀನಿಯರ್ ಡಿಫರೆನ್ಷಿಯಲ್ ಇಕ್ವೇಶನ್ ಆಗುತ್ತಾ? ಹೌದಾ? ಇದು ಸಿಕ್ಕಿದೆ ಯಾವಾಗ ನಾನು u ನ ಏನಂತ ತಗೊಂಡೆ 1/log z ಅಂತ ತಗೊಂಡಾಗ ಇದು ನನಗೆ ಸಿಕ್ಕಿದೆ. yes or no? So 1/log z. So option B is the right answer. Okay? Hope you have understood this thing. Yes? Done. Coming to question number 66. ಇಲ್ಲಿಗೆ ಆಪ್ಷನ್ ಬಿ ಆಯ್ತಾ? ಓಕೆ. 66 ಏನು ಕೊಟ್ಟಿದ್ದಾರೆ ನೋಡಿ. ದ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ x into 1 plus x divided by dx is equal to 2x plus 1 into y. y of x not initial condition ಕೂಡ ಕೊಟ್ಟಿದ್ದಾರೆ. ಹ್ಯಾಸ್ ಯುನಿಕ್ ಸೊಲ್ಯೂಷನ್ ಇಫ್. ಇದು ಈಸಿ ಇದೆ, ಬಹಳ ಈಸಿ ಇದೆ. ಈ ತರದ್ದು ಒಂದು ಪ್ರಾಬ್ಲಮ್ ಇರುತ್ತೆ ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಮೇಲೆ, ರೈಟ್? ಸೊ ಇದನ್ನ ಹೇಗೆ ಮಾಡೋದು? ಮತ್ತೆ ಇಲ್ಲೆಲ್ಲ ಸಾಲ್ವ್ ಮಾಡ್ಕೊಂಡು ಕುತ್ಕೋಬೇಡ್ರಿ ಫುಲ್ಲು. ಓಕೆ, ಇಟ್ಸ್ ವೆರಿ ಈಸಿ ಆಕ್ಚುಲಿ. ಏನು ಕೊಟ್ಟಿದ್ದಾರೆ? ಒಂದು ಇನಿಷಿಯಲ್ ವ್ಯಾಲ್ಯೂ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಹೌದಾ? ಸೊ ಅದಕ್ಕೆ ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಬೇಕು ಅಂತ ಅಂದ್ರೆ ಯಾವ ಆಪ್ಷನ್ ಸ್ಯಾಟಿಸ್ಫೈ ಮಾಡಿದ್ರೆ ಯುನಿಕ್ ಸೊಲ್ಯೂಷನ್ ಎಕ್ಸಿಸ್ಟ್ ಆಗಬೇಕು. ಬಟ್ ಯಾವ ಕಂಡೀಷನ್ಸ್ಗೆ, ಈ ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ ಅದಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅರ್ಥ. ಹೌದಾ? ಸೊ ಯಾವ್ದು ಬರುತ್ತೆ ಹೇಳಿ? ಕೆನ್ ಯು ಲೆಟ್ us solve it. Pause the video and try by yourself. If you don't get, I'll help you out. Okay? So ಹೇಗೆ ಮಾಡಿದ್ರಿ? x ಇಂಟು ಓಕೆ, ವೈ ಟರ್ಮ್ಸ್ ಎಲ್ಲ ಒಂದ್ ಕಡೆ ಕಳಿಸ್ತೀನಿ. ಏನ್ ಸಿಗುತ್ತೆ ನೋಡಿ? x ಇಂಟು x ಪ್ಲಸ್ 1 ಅಂದ್ರೆ ಏನ್ ಹೇಳಿ? x² ಪ್ಲಸ್ x ಇಂಟು x² ಪ್ಲಸ್ x ಆಗುತ್ತಾ? ಒಂದು ನಿಮಿಷ ಇರ್ರಿ. x ಇಂಟು 1 x ಪ್ಲಸ್ x ಇಂಟು x² ಹೌದಾ? ಇಂಟು dy ಇಸ್ ಈಕ್ವಲ್ ಟು 2x ಪ್ಲಸ್ 1 ಇಂಟು y ಇಂಟು dx. ಡಿನಾಮಿನೇಟರ್ dx ನ ಈ ಕಡೆ ಕಳಿಸಿದ್ದೀನಿ. ಆಗ್ಬೋದಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಇಲ್ಲಿ x ಟರ್ಮ್ಸ್ ಎಲ್ಲ ಒಂದ್ ಕಡೆ ಇಟ್ಕೊಳ್ರಿ, y ಟರ್ಮ್ಸ್ ಎಲ್ಲ ಒಂದ್ ಕಡೆ. ಅಲ್ಲಿಗೆ ಇಲ್ಲೇನಾಯ್ತು? 1/y ಇಂಟು dy ಇಸ್ ಈಕ್ವಲ್ ಟು 2x ಪ್ಲಸ್ 1 ಅಲ್ಲೇ ಇರಲಿ ಡಿವೈಡೆಡ್ ಬೈ ಇದಿದೆಯಲ್ಲ, ಇದನ್ನ ಈ ಕಡೆ ಬರೀತೀನಿ ಡಿನಾಮಿನೇಟರ್ x ಪ್ಲಸ್ x² ಇಂಟು dx. ಓಕೆ? ಎಸ್ ಓ ನೋ? ರೈಟ್, ಹಿಂಗ್ ಬರ್ದೆ. ಈಗ ಇಂಟಿಗ್ರೇಟ್, ಅಪ್ಲೈ ಇಂಟಿಗ್ರೇಷನ್. ಒಂದು ರಿಸಲ್ಟ್ ನಿಮ್ಗೆ ಗೊತ್ತಿದೆ, ಇದಂತೂ ಓಕೆ. 1/y log y, ಇದು ಯು ನೋ ಇಟ್. ವಾಟ್ ಈಸ್ ಇಟ್? log y ಅಂತ. ವಾಟ್ ಅಬೌಟ್ ದಿಸ್ ಒನ್? ಯು ನೋ ಒನ್ ರಿಸಲ್ಟ್. ವಾಟ್ ಈಸ್ ದಟ್ ರಿಸಲ್ಟ್? ಇಂಟಿಗ್ರೇಷನ್ ಆಫ್ f dash of x divided by f of x ಏನಾಗುತ್ತೆ? ದಟ್ ಈಸ್ ಈಕ್ವಲ್ ಟು f dash of x into dx. Okay, that is equal to what? Log of f of x plus c, some arbitrary constant. ಅದೇ ಅಪ್ಲೈ ಮಾಡಿ. ಇಲ್ಲಿ f of x ಏನಾಗುತ್ತೆ ಹೇಳಿ? x ಪ್ಲಸ್ x². x ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1, x² ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x ಬರುತ್ತೆ. ಸೊ ಅಲ್ಲಿಗೆ ಇದು ಆಗುತ್ತೆ f of x f dash. ಅಲ್ಲಿಗೆ log of f of x ಅಂದ್ರೆ x ಪ್ಲಸ್ x² ಅಥವಾ x² ಪ್ಲಸ್ x, ನೋ ಪ್ರಾಬ್ಲಮ್, ಪ್ಲಸ್ c. ಬಿಕಾಸ್ ಆಲ್ ದ ಟರ್ಮ್ಸ್ ಆರ್ ಇನ್ log, you write log c. ಮ್ಯಾಮ್ ಸಿ ಅಷ್ಟೇ ಬರೀತೀನಿ ಅಂದ್ರೆ ನೋ ಪ್ರಾಬ್ಲಮ್, ಯು ಕ್ಯಾನ್ ರೈಟ್ ಸಿ ಆಲ್ಸೋ. ದ ಫ್ಯಾಕ್ಟ್ ಇಸ್ ದಟ್ ಎಲ್ಲವೂ ಲಾಗ್ ಅಲ್ಲಿ ಇದ್ದಾಗ ಇದೊಂದು ಯಾಕೆ ಸಪರೇಟ್ ಆಗಿ ಬರೆಯೋಣ, ಇದು ಕೂಡ ಹಂಗೆ ಬರೆದ್ರೆ ನಮಗೆ ಸಿಂಪ್ಲಿಫಿಕೇಶನ್ ಅಲ್ಲಿ ಸ್ವಲ್ಪ ಈಸಿ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಯು ಸಿನ್ಸ್ ಆಲ್ ಸೈಡ್ ಇಟ್ ಈಸ್ ಲಾಗ್, ಯು ಕ್ಯಾನ್ ಈಸಿಲಿ ರೈಟ್ y ಆಫ್ x ಇಸ್ ಈಕ್ವಲ್ ಟು, ಇದು y ಇಸ್ ಈಕ್ವಲ್ ಟು ಏನಾಗುತ್ತೆ? log a ಪ್ಲಸ್ b log b ಅಂದ್ರೆ log a ಇಂಟು b. ಹೌದು ತಾನೆ? log a plus log b is equal to log ab, and both sides ಏನಾಗುತ್ತೆ? ಇದು ಒಂದು ಸ್ಟೆಪ್ ನಾನು ಸ್ಕಿಪ್ ಮಾಡಿದ್ದೀನಿ. log y is equal to, ತಗೊಳ್ಳಿ ಇದನ್ನು ಬರೆದು ಬಿಡೋಣ. ಅಲ್ಲಿಗೆ log ತೆಗಿತಾರೆ. y is equal to ಇಷ್ಟು ಉಳಿಯುತ್ತೆ, ನಥಿಂಗ್ ಬಟ್ y of x. ಹೌದಾ? ಸೊ y of x ಏನು ಸಿಕ್ಕಿದೆಯಲ್ಲ, ಈಗ ಈ ಸೊಲ್ಯೂಷನ್ ಏನೋ ನಮಗೆ ಸಿಕ್ಕಿದೆ. ಬಟ್ ಇದು ಯುನೀಕ್ ಆಗಬೇಕು. ಹೌದಾ? ಯುನೀಕ್ ಆಗಬೇಕು ಅಂತಂದ್ರೆ ಹೇಗೆ ಹೇಳಬಹುದು? ಯಾವ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ? ವೆರಿ ಸಿಂಪಲ್. ಟೇಕ್ ದ ಆಪ್ಷನ್ಸ್, ಏನೇನು ಆಪ್ಷನ್ಸ್ ಕೊಟ್ಟಿದ್ದಾರೋ ಅದನ್ನು ತಗೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. x0 ಆಪ್ಷನ್ ಕೊಟ್ಟಿರೋದೇನು? x0 is equal to y0 is equal to 0. ಟ್ರೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡ್ರಿ. y is equal to ಎಷ್ಟು ಕೊಟ್ಟಿದ್ದಾರೆ? 0. 0 is equal to c ಇಂಟು 0 ಪ್ಲಸ್ 0. ಓಕೆ, 0. ಸೊ 0 is equal to 0 ಬರ್ತಿದೆ. ಇಲ್ಲೇನಾಯ್ತು? ಸೊಲ್ಯೂಷನ್ ಸಿಗ್ತಾ ಇದೆ. ಆದ್ರೆ ಇದನ್ನ ಯೂಸ್ ಮಾಡಿ ಕೆನ್ ಯು ಫೈಂಡ್ಸ್ ದ ವ್ಯಾಲ್ಯೂ ಆಫ್ ದಿ ಸಿ? ನೋ. ಸೊ ಸಿ ನ ಫೈಂಡ್ ಮಾಡಕ್ ಆಗೋದಿಲ್ಲ. ಅಲ್ಲಿಗೆ
ಆನ್ಸರ್ ಆಗೋದಿಲ್ಲ ಅದು. ಹೌದಾ? ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನೋಡಿ, x0 is equal to -1, y0 is equal to 1. ಸೊ ಅಲ್ಲಿಗೆ y0, this is y0, this is x0. ಓಕೆ, 1 is equal to c ಇಂಟು x0 ಅಂದ್ರೆ ಏನು ಕೊಟ್ಟಿದ್ದಾರೆ, -1, ಇಲ್ಲೇನಿದೆ ಪ್ಲಸ್ -1 ಹೋಲ್ ಸ್ಕ್ವೇರ್. ಹೌದಾ? -1 ಹೋಲ್ ಸ್ಕ್ವೇರ್ ಇಸ್ +1, +1 -1 0. ಏನು ಬರುತ್ತೆ, 1 is equal to 0. Is it possible? No, this is also not possible. No solution at all. ಯಾಕೆ ಹೇಳಿ, 1 is equal to 0 ತಪ್ಪ್ರಿ. ಸೊ ನೋ ಸೊಲ್ಯೂಷನ್. ನೆಕ್ಸ್ಟ್ ಆಪ್ಷನ್ ಸಿ ಚೆಕ್ ಮಾಡಿ. ಆಪ್ಷನ್ ಸಿ ಏನು ಕೊಟ್ಟಿದ್ದಾರೆ, ಆಪ್ಷನ್ ಸಿ ಬಂದ್ಬಿಟ್ಟು x0 is equal to 0 ಕೊಟ್ಟಿದ್ದಾರೆ, y0 is equal to 1. ನಥಿಂಗ್ ಬಟ್ LHS 1 c ಇಂಟು x ಪ್ಲಸ್ x ಸ್ಕ್ವೇರ್. x ಅಂದ್ರೆ ಏನು ಕೊಟ್ಟಿದ್ದಾರೆ, 0 ಪ್ಲಸ್ x ಸ್ಕ್ವೇರ್ 0. ಅಗೇನ್ 1 is equal to c ಇಂಟು 0, 0. 1 is equal to 0 ಬರುತ್ತಾ, ಮತ್ತೆ ಅದೇ ಆಯಿತು. ನೋ ಸೊಲ್ಯೂಷನ್. ಸೊ ಆಪ್ಷನ್ ಡಿ ಇಸ್ ದ ಆನ್ಸರ್ ಅಂತ ಡೈರೆಕ್ಟಾಗಿ ಹೇಳ್ಬೋದು. ಬಟ್ ನೋಡಿ, ಸೊ ವೈ ಇಸ್ ಇಕ್ವಲ್ ಟು ಏನು ಕೊಟ್ಟಿದ್ದಾರೆ, 1 ಸಿ ಇಂಟು ಎಕ್ಸ್ ಅಂದರೆ ಎಷ್ಟು, 2 ಪ್ಲಸ್ 2 ಸ್ಕ್ವೇರ್. ಹೌದಾ? 2 ಸ್ಕ್ವೇರ್ 4, 4 ಪ್ಲಸ್ 2 6. ಅಲ್ಲಿಗೇನಾಯಿತು, 1 ಈಸ್ ಈಕ್ವಲ್ ಟು 6 ಸಿ. ಸಿ ಈಸ್ ಈಕ್ವಲ್ ಟು 1/6. ಸಿ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ಬೋದು ತಾನೆ ನಾವು. ಸಿ ವ್ಯಾಲ್ಯೂ ಡಿಟರ್ಮೈನ್ ಮಾಡ್ಬೋದು ಅಂದರೆ ಅದನ್ನು ಹೋಗಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯುನೀಕ್ ಸೊಲ್ಯೂಷನ್ ಎಕ್ಸಿಸ್ಟ್. ಯುನಿಕ್ ಸೊಲ್ಯೂಷನ್ ಒಂದೇ ವ್ಯಾಲ್ಯೂಗೆ 1/6ಗೆ ಒಂದೇ ಸೊಲ್ಯೂಷನ್, ಅದು ಇನ್ಫೈನೈಟ್ ಅಲ್ಲ. ಹೌದಾ? ಸೊ ದೇರ್ ಫೋರ್ ವಾಟ್, ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಲ್ ರೈಟ್, ಯಾ, ಡನ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 67. ಟ್ರೈ ಮಾಡಿ ಇದನ್ನ. ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸ್ಬೋದು. ಟ್ರೈ ದಿಸ್. ಕ್ಯಾನ್ ಯು ಸಿ ಇಟ್? ಯಾ. ಓಕೆ, ಏನು ಕೊಟ್ಟಿದ್ದಾರೆ, ದ ಪರ್ಟಿಕ್ಯುಲರ್ ಇಂಟೆಗ್ರಲ್ ಕೊಟ್ಟಿದ್ದಾರೆ. ಹೌದಲ್ಲ? ಪರ್ಟಿಕ್ಯುಲರ್ ಇಂಟೆಗ್ರಲ್ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಶನ್, ಸಾರಿ, ಪರ್ಟಿಕ್ಯುಲರ್ ಇಂಟೆಗ್ರಲ್ ಕೊಟ್ಟಿಲ್ಲ, ಡಿಫರೆನ್ಷಿಯಲ್ ಇಕ್ವೇಶನ್ ಕೊಟ್ಟಿದ್ದಾರೆ ಇಷ್ಟು. ಅದಕ್ಕೆ ಪರ್ಟಿಕ್ಯುಲರ್ ಇಂಟೆಗ್ರಲ್ ಕಂಡುಹಿಡಿಬೇಕು. ರೈಟ್? ಸೊ ಪಾಸ್ ದ ವಿಡಿಯೋ ಅಂಡ್ ಟ್ರೈ ಟು ಸಾಲ್ವ್ ಇಟ್. ಇಫ್ ಯು ಡು ನಾಟ್ ಗೆಟ್, ರೆಸ್ಯೂಮ್ ದ ವಿಡಿಯೋ ಅಂಡ್ ವಾಚ್ ಇಟ್. ಓಕೆ, ಅಂಡ್ ದೆನ್ ಟ್ರೈ ಅಗೇನ್. ಮತ್ತೆ ಹಂಗೆ ಸುಮ್ಮನೆ ಬಿಟ್ಟಾಕೋದಲ್ಲ, ಮತ್ತೆ ವಾಚ್ ಮಾಡಿಬಿಟ್ಟು ಟ್ರೈ ಮಾಡಬೇಕು. Right? Question number 67. Yes, so ಏನು ಕೊಟ್ಟಿದ್ದಾರೆ ನೋಡಿ, d minus d dash minus 1 dou by dash dou by dou y. Okay, done. So d minus d dash minus 2 into u is equal to e power 2x minus y ಪ್ಲಸ್ ಎಕ್ಸ್. ಓಕೆ, ಸೊ ಪರ್ಟಿಕ್ಯುಲರ್ ಇಂಟೆಗ್ರಲ್ ಅಂದರೆ ಏನು ಮಾಡೋದು ಹೇಳಿ, RHS ಪಾರ್ಟ್ ಏನು ಕೊಟ್ಟಿದ್ದಾರೆ ಅದನ್ನು ಬರೆದು ಡಿನಾಮಿನೇಟರಲ್ಲಿ ಕೊಟ್ಟಿರುವಂಥದ್ದು ಡಿಫ್ರೆನ್ಷಿಯಲ್ ಇಕ್ವೇಶನ್ ಏನು ಫಾರ್ಮ್ ಇದೆಯಲ್ಲ ಅದನ್ನು ಬರೀತೀರ. ಹೌದಾನೆ? ಸೊ ಏನಿದೆ, 2x minus y plus x whole divided by d minus d dash minus 2. ಹೌದಾ? ಸೊ ಈಗ ಇದೇನಿದೆಯಲ್ಲ, ಇದು ಯಾವ ಫಾರ್ಮಲ್ಲಿದೆ, ಇದಷ್ಟೇ. ನಾವು ಸಪ್ರೇಟ್ ಮಾಡಿದ್ರೆ ಏನನ್ನ ಸಪ್ರೇಟ್ ಮಾಡ್ತೀರಾ ಹೇಳಿ, ಇಷ್ಟನ್ನು ಇದನ್ನು ಒಂದು ಭಾಗ ಮಾಡ್ರಿ, ಇದನ್ನ ಒಂದು ಭಾಗ ಮಾಡ್ರಿ, ಬರೀಬೋದಲ್ಲ. ದಿಸ್ ಇಸ್ ಸಪ್ರೇಟ್, ದಿಸ್ ಇಸ್ ಸಪ್ರೇಟ್. ಸೊ ಆ ಥರ ಬರೆದಾಗ ಇದು ಯಾವ ಫಾರ್ಮಲ್ಲಿದೆ, e ಪವರ್ ax ಪ್ಲಸ್ by ಫಾರ್ಮ್ ತಾನೆ. ರೈಟ್? ಸೊ ಅದನ್ನು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ಬರೀರಿ. ಏನಾಗುತ್ತೆ, d ಇಸ್ ಈಕ್ವಲ್ ಟು ಏನು ಮಾಡ್ಬೋದು, 2. d dash is equal to coefficient of y, coefficient of x 2 y. d dash ಅಂದ್ರೆ d dash ನ replace it by coefficient of y ಏನಿದೆ, -1 ಇದೆ. ಸೊ ಮಾಡ್ರಿ, is equal to e power 2x minus y whole divided by d ಅಂದ್ರೆ ಏನು, 2 minus into minus plus 1 minus 1 into d ಅಂದರೆ 2 minus into minus plus 1 minus 2. So plus 2 minus 2 plus 1 minus 1 plus x divided by ಅದನ್ನು as it is ಬರ್ಕೊಳ್ಳಿ, d minus d dash minus 2. ಇದನ್ನು ಫಸ್ಟ್ ಬರೆದು ಇದನ್ನು ಬರಿಬೇಕಾದ್ರೆ ಏನು ಮಾಡೋಣ, ಮೈನಸ್ ಸೈನ್ ಹೊರಗೆ ತೆಗೆಯೋಣ ಬೆಟರ್. ಎಸ್, ದಿಸ್ ವಿಲ್ ಬಿ ಈಸಿ ಫಾರ್ ಅಸ್. 1 minus d dash ಆಗ್ಬೋದಾ? ರೈಟ್? ಸಬ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಅಲ್ಲಿಗೆ ಇದೇನಾಯ್ತು, 2 into 1 2. ಸೊ ವಾಟ್ ಈಸ್ ದೇರ್, 1/2 into e power 2x minus y.
ಹೌದಾ. ಸೊ ಇಷ್ಟು ನೋಡಿ ನೀವೇನಾದ್ರು ಮಾಡ್ಬೋದಾ? ಆಪ್ಷನ್ ಡಿ ಡಿಸ್ಕಾರ್ಡ್ ಮಾಡ್ಬೋದು ನೋಡಿ. e⁻2x - y ಜೊತೆಗೆ 1/2 ಇಲ್ಲ. ಸೊ ಡಿ ಒಂದೇ ಡಿಸ್ಕಾರ್ಡ್ ಮಾಡ್ಬೋದು, ಬೇರೆ ಏನು ಮಾಡೋಕ್ಕಾಗಲ್ಲ. ಎಸ್, ರೈಟ್ ಡೌನ್ x ಮೈನಸ್ ಡಿ ಮೈನಸ್ ಡಿ ಡ್ಯಾಶ್ ಮೈನಸ್ 2. ಇದನ್ನು ನ್ಯೂಮರೇಟರ್ ಬರೆದ್ರೆ ಏನಾಗುತ್ತೆ? ಈ ತರ ಬರೀಬೋದಾ? ಇದನ್ನ ನಾವು ಯಾವ ಫಾರ್ಮಿಗೆ ಬರೀಬಹುದು? 1 - x ಹೋಲ್ ಇನ್ವರ್ಸ್ ಫಾರ್ಮುಲಾ ಇದೆಯಲ್ಲ, ಅದನ್ನ ಯೂಸ್ ಮಾಡಿ ನಾವು ಸಾಲ್ವ್ ಮಾಡ್ಬೋದಾ? ಎಸ್, ಯು ಕ್ಯಾನ್ ಸಾಲ್ವ್ ಇಟ್. ಸೊ ವಾಟ್ ಯು ಗೆಟ್? 1/2 e⁻2x - y minus 1 divided by d minus d dash minus 2 into ಏನು ಮಾಡ್ತೀರಾ ಹೇಳಿ? ಅದು ಎಕ್ಸಿಗೆ ಅಪ್ಲೈ ಮಾಡಿ ಫಸ್ಟು. ಡಿ ಡ್ಯಾಶ್ ಹೋಲ್ ಇನ್ವರ್ಸ್ ಇಂಟು ಎಕ್ಸಿಗೆ ಅಪ್ಲೈ ಮಾಡ್ತಿರೋದು ನಾವು, ಹೌದಾ? ಸೊ 1/2 e⁻2x - y ಮೈನಸ್ 1/-2 ಕಾಮನ್ ತೆಗೆದ್ರೆ ಏನಾಗುತ್ತೆ? ಇಲ್ಲೂ ಕೂಡ ಮೈನಸ್ ಫಸ್ಟ್ ಕಾಮನ್ ತೆಗೆದ್ರೆ ದೆನ್ 2 ಕಾಮನ್ ತೆಗಿತೀನಿ. ಅವಾಗ ಏನು ಉಳಿಯುತ್ತೆ? ಇಷ್ಟು ಉಳಿಯುತ್ತೆ ತಾನೆ, ರೈಟ್? ಆ್ಯಂಡ್ ದೆನ್ 1 into x ಪ್ಲಸ್ ಡಿ ಅಂದರೆ 1 ಡಿಫ್ರೆನ್ಶಿಯೇಟ್ 1 ಟೈಮ್. ಸೊ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಮೈನಸ್ ಡಿ ಡ್ಯಾಶ್ ಅಂದರೆ ಎರಡನೇ ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ರೆ 0 ಬರುತ್ತೆ, ಹೌದಾ? ಸೊ ಅಲ್ಲಿಗೇನು ಉಳಿತು? x + 1 ಅಷ್ಟೇ ಉಳಿತು. ಅದನ್ನು ಹೇಗೆ ಬರೀತೀಗ? 1/2 e⁻2x - y ಮೈನಸ್ ಇಂಟು ಮೈನಸ್ ಪ್ಲಸ್ 1/2 ಹಂಗೆ ಇರಲಿ. ಇದನ್ನು ನ್ಯೂಮರೇಟರಿಗೆ ಬರೀರಿ. ಏನಾಗುತ್ತದು? 1 ಮೈನಸ್ 1 ಪ್ಲಸ್ ಮಾಡ್ಕೊಳ್ಳಿ ಬೇಕಿದ್ರೆ. ಆವಾಗ ಇನ್ವರ್ಸ್ನ ನಾವು ಮೇಲೆ ಪವರ್ -1 ಬರೆಯೋ ನೆಸೆಸಿಟಿ ಇರೋದಿಲ್ಲ, ಹೌದಾ? x + 1. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ಏನು ಸಿಗುತ್ತೆ ನಿಮಗೆ? 1/2 e⁻2x - y ಡಿವೈಡೆಡ್ ಬೈ 1/2 ಇಂಟು 1 ಇಂಟು x + 1. ಅಲ್ಲಿಗೆ x + 1 ಆಯ್ತಾ? ಪ್ಲಸ್ 1/2 ಇಂಟು d/2 ಇಂಟು x + 1 ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಹೋಲ್ ಮಾಡಿದ್ರೆ ಏನಾಗುತ್ತೆ? ಇಂಟು 1 ತಾನೇ ಬರೋದು. 1/2 ಇಂಟು ಇದು ಡಿಫ್ರೆನ್ಸಿಯೇಷನ್ ಅಗೇನ್ 1. ಸೊ ದೇರ್ಫೋರ್ ವಾಟ್ ರಿಮೈನ್ಸ್ ಈಸ್, ವಾಟ್ಸ್ ದಿ ಆನ್ಸರ್ ನಾವು? 1/2. ಸಿಂಪ್ಲಿಫೈ ಮಾಡೇ ಬರೀತೀನಿ ಡೈರೆಕ್ಟು, ನೀವು ಮಾಡ್ಕೊಳ್ಳಿ ಅದನ್ನು. 1/2 ಕಾಮನ್ ತೆಗೆದ್ರೆ ಏನು ಉಳಿಯುತ್ತೆ? ಎಕ್ಸ್ ಪ್ಲಸ್ 3/2 ಆಗುತ್ತೆ, ಕರೆಕ್ಟಾ? ಇಲ್ಲಿ 1/4 ಇತ್ತಾ? ಐ ಥಿಂಕ್ 4 ಇತ್ತು, ಹೌದಲ್ಲ? ಸಾರಿ, ಇದನ್ನು ಮಿಸ್ ಆಯಿತು. ಓಕೆ, ಅಲ್ಲಿಗೆ 1/2 ಕಾಮನ್ ಹೋದರೆ ಇನ್ನೊಂದು 1/2 ಉಳಿಯುತ್ತೆ. 1 + 1/2 ಇಸ್ 3/2. ಡನ್. ಸೊ ಇದೆಲ್ಲಿದೆ ಆಪ್ಷನ್ ಹುಡುಗ್ರಿ? 3/2, ಆಪ್ಷನ್ ಸಿ. ಸೊ ದೇರ್ಫೋರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಡನ್. ನೆಕ್ಸ್ಟ್ ಕ್ವೆಶನ್ ನಂಬರ್ 68 ಬಂದ್ಬಿಟ್ಟು ನೋಡಿ. 68 ಏನು ಕೊಟ್ಟಿದ್ದಾರೆ? ದ ಸೊಲ್ಯೂಷನ್ u(x, t) ಆಫ್ ದ ಡಿರಿಚ್ಲೆಟ್ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ದಟ್ ಈಸ್ ನಥಿಂಗ್ ಬಟ್ ಆಕ್ಚುಲಿ ut is equal to alpha uxx ಅಂದ್ರೆ ಏನು ಹೇಳಿ? ಹೀಟ್ ಇಕ್ವೇಶನ್ ತಾನೆ ಅದು. ಹೀಟ್ ಇಕ್ವೇಶನ್ ಕೊಟ್ಟಿದ್ದಾರೆ. ಅಲ್ಲಿಗೆ ಇಲ್ಲಿ ನೋಡಿ, ಎಕ್ಸ್ ಎಲ್ ಟಿ ಟಿ ಎಲ್ಲವೂ ಕೂಡ ಇಲ್ಲಿ ಇದಾವೆ. g(t) ಇದೆ, h(t), ಎಲ್ ಮತ್ತೆ ಟಿ ಮತ್ತೆ ಎಲ್ ಮತ್ತೆ ಟಿ ಹೆಚ್ ಮೇಲೆ ಡಿಪೆಂಡ್ ಆಗಿದೆ, ಮತ್ತೆ ಟಿ ಜಿ ಮೇಲಾಗಿದೆ, ಎಕ್ಸ್ ಟಿ ಮೇಲೆ, ಎಕ್ಸ್ ಎಲ್ ಮೇಲೆ. ಸೊ ಅಲ್ಲಿಗೆ ನಾವೇನು ಬರೀಬಹುದು? ಇದು ಡೈರೆಕ್ಟ್ ಆಗಿ ಹೇಳ್ಬೋದು ನೋಡಿ 68ಗೆ. ಇಟ್ ಈಸ್ ದಿಸ್ ಪರ್ಟಿಕ್ಯುಲರ್ ಥಿಂಗ್ ಡಿಪೆಂಡ್ಸ್ ಆನ್ ಆಲ್ ದೀಸ್ 3 ಕ್ವಾಂಟಿಟೀಸ್ ಆಲ್ಸೋ. ಸೊ ದೇರ್ಫೋರ್ ಕ್ವೆಶ್ಚನ್ ನಂಬರ್ 62 ಈಸ್ ವಾಟ್? ಆಪ್ಷನ್ ಸಿ. ಅದು ಆಕ್ಚುಲಿ ಹೀಟ್ ಇಕ್ವೇಶನ್ ಅಲ್ಲಿ ನೀವು ಇದು ಸೆಪರೇಷನ್ ಆಫ್ ವೇರಿಯೇಬಲ್ಸ್ ಅದು ಇದು ಎಲ್ಲ ಓದ್ತಿರಲ್ಲ, ಅಲ್ಲಿ ಬರುತ್ತೆ, ಹೌದಾ? ದಟ್ಸ್ ಇಟ್. ಸೊ 68 ಆಗುತ್ತದು, ರೈಟ್. ಕಮಿಂಗ್ ಟು 69, ದ ಜನರಲ್ ಸೊಲ್ಯೂಷನ್ ಆಫ್ dou square theta by dou x square plus dou square theta by dou y square is equal to 0 is of the form ಏನು ಬರುತ್ತೆ? ಕ್ವೆಶ್ಚನ್ ಟ್ರೈ ಮಾಡಿ ನೀವಾಗಿ. Pause the video and try to solve it. If you do not get the answer, resume it, right? So general solution of ಇದನ್ನು ಕೊಟ್ಟಿದ್ದಾರೆ. ಹೇಗೆ ಸಾಲ್ವ್ ಮಾಡ್ತೀರಿ? How will you solve? Let me take the paper. ರೈಟ್. ಸೊ ಏನು ಕೊಟ್ಟಿದ್ದಾರೆ ಹೇಳಿ? ಜನರಲ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಆಫ್ ದ ಫಾರ್ಮ್. ಜನರಲ್ ಸೊಲ್ಯೂಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಹೇಳಿದಾರೆ, ಹೌದಾ? ಓಕೆ, ಏನಿಲ್ಲ, ನೀವು ಆಪ್ಷನ್ಸ್ ತಗೊಳ್ಳಿ, ಡಿಫ್ರೆನ್ಶಿಯೇಟ್ ಮಾಡ್ರಿ, ಅಲ್ಲಿಗೆ ಅದು ಹಂಗೆ ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ
ಇನ್ ಕೇಸ್ ನಿಮಗೆ ಬೇರೆ ಏನೋ ಗೊತ್ತಿಲ್ಲ ಅಂದ್ರೂ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ನೀವು ಚೆಕ್ ಮಾಡಬಹುದು ತಾನೆ. ಚೆಕ್ ಮಾಡ್ರೆ ಈಸ್ಗಳು 0 ಯಾವುದಕ್ಕೆ ಬರುತ್ತೆ. ಇನ್ ಕೇಸ್ ನಿಮಗೆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಯು ಶುಡ್ ಹ್ಯಾವ್ ಮಿನಿಮಮ್ ಕಾಮನ್ ಸೆನ್ಸ್ ದಟ್ ಯು ಕ್ಯಾನ್ ಡೂ ಲೈಕ್ ದಿಸ್ ಆಲ್ಸೋ. ಥೀಟಾ ಕೊಟ್ಟಿದ್ದಾರೆ, ಅದನ್ನ ಪಾರ್ಷಿಯಲಿ ಎಕ್ಸ್ ಮತ್ತೆ ವೈ ಇಂದ ಡಿಫ್ರೆನ್ಶಿಯೇಟ್ ಮಾಡ್ಕೊಂಡು ಮಾಡಿದ್ರು ಕೂಡ 0 ಬರುತ್ತೆ. ಅದನ್ನ ನೀವು ಸಾಲ್ವ್ ಮಾಡಬೇಕಾಗಿದೆ, ರೈಟ್? ಎನಿವೇಸ್ ವಿಲ್ ಡೂ ಇಟ್ ವಿತ್ ದ ಪ್ರೊಸೀಜರ್. ಸೊ ಡಿ ಇಸ್ ಈಕ್ವಲ್ ಟು ಡೋ ಬೈ ಡೋ ಎಕ್ಸ್, ಡಿ ಡ್ಯಾಶ್ ಇಸ್ ಈಕ್ವಲ್ ಟು ಡೋ ಬೈ ಡೋ ವೈ ಅಂತ ತಗೊಳ್ಳಿ. ಹೌದಾ? ಸೊ ಆಕ್ಸಿಲರಿ ಈಕ್ವೇಶನ್ ನಮ್ದು ಏನಾಗುತ್ತೆ ಹೇಳಿ, ಡಿ ಸ್ಕ್ವೇರ್ ಪ್ಲಸ್ ಡಿ ಡ್ಯಾಶ್ ಸ್ಕ್ವೇರ್ ಆಫ್ ಥೀಟಾ ಇಸ್ ಈಕ್ವಲ್ ಟು 0. ಯಾಕೆ ಹೇಳಿ, ಇಲ್ಲಿ ಸೆಕೆಂಡ್ ಡಿಗ್ರಿ ಕೊಟ್ಟಿದ್ದಾರೆ ತಾನೆ. ಸೊ ಡಿ ಸ್ಕ್ವೇರ್, ಅಲ್ಲಿಗೆ ಆಕ್ಸಿಲರಿ ಈಕ್ವೇಶನ್ ಮಾಡಕ್ ಹೋದ್ರೆ ಏನ್ ಸಿಗುತ್ತೆ ನಿಮಗೆ, ಎಂ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0. ಎಂ ಇಸ್ ಈಕ್ವಲ್ ಟು ಏನ್ ಸಿಗುತ್ತೆ, ಪ್ಲಸ್ ಆರ್ ಮೈನಸ್ ಐ ಸಿಗುತ್ತೆ, ರೈಟ್? ಎಂ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಸಿಗುತ್ತೆ. ಸೊ ಥೀಟಾ ಇಸ್ ಈಕ್ವಲ್ ಟು ಅವಾಗ ಏನ್ ಬರುತ್ತೆ ನಿಮಗೆ, ಎಫ್ ಆಫ್ ಎಕ್ಸ್ ಪ್ಲಸ್ ಐ ವೈ ಪ್ಲಸ್ ಜಿ ಆಫ್ ಎಕ್ಸ್ ಮೈನಸ್ ಐ ವೈ. ಹೌದು ತಾನೆ? ಇಮ್ಯಾಜಿನರಿ ರೂಟ್ಸ್ ಬಂದಾಗ ಬರೀತಿರ್ತಾನೆ ಜನರಲ್ ಸೊಲ್ಯೂಷನ್, ಹಂಗೂ ಬರಿಬಹುದು, ಅಥವಾ ಎಫ್ ಆಫ್ ವೈ ಪ್ಲಸ್ ಐ ಎಕ್ಸ್ ಅಂತಾನು ಬರಿಬಹುದು. ನಾಟ್ ಎನ್ ಇಶ್ಯೂ. ಅದು ನಮಗೆ ಆಪ್ಷನ್ ಅಲ್ಲಿ ಹೆಂಗ್ ಕೊಟ್ಟಿದಾರೋ ಅದ್ರ ತಕ್ಕಂತೆ ಚೇಂಜ್ ಮಾಡ್ಕೊಂಡು ಬರೀರಿ. ಅರ್ಥ ಆಯ್ತಾ? ಸೊ ಯಾವ ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತ್ರಿ? ಎಕ್ಸ್ ಪ್ಲಸ್ ಐ ವೈ ಜಿ ಆಫ್ ಎಕ್ಸ್ ಮೈನಸ್ ಐ ವೈ ಇಲ್ಲಿದೆ, ಆಪ್ಷನ್ ಸಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಥಿಂಗ್. ಇವೆಲ್ಲ ಆಲ್ರೆಡಿ ಸಾಲ್ವ್ ಮಾಡಿರ್ತೀರ ಅನ್ಕೋತೇನೆ ನಾನು. ಡಿಗ್ರಿಯಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ ನೀವು ಬರೀ ಡಿಗ್ರಿ ಲೆವೆಲ್ ಓದಿದ್ರು ಕ್ಲಿಯರ್ ಮಾಡ್ಕೋಬಹುದು. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 70 ಏನ್ ಕೊಟ್ಟಿದ್ದಾರೆ ನೋಡಿ. ಇನ್ ನ್ಯೂಟನ್ ಕೋಟ್ಸ್ ಫಾರ್ಮುಲಾ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಇಂಟರ್ಪೋಲೇಟೆಡ್ ಅಟ್ ಈಕ್ವಲಿ ಸ್ಪೇಸ್ಡ್ ನೋಟ್ಸ್ ಬೈ ಪಾಲಿನಾಮಿಯಲ್ ಆಫ್ ಡಿಗ್ರಿ 3 ದೆನ್ ಇಟ್ ರೆಪ್ರೆಸೆಂಟ್ಸ್. ಸೊ ನ್ಯೂಮರಿಕಲ್ ಅನಾಲಿಸಿಸ್ ಅಲ್ಲಿ ರೇರ್ಲಿ ಕ್ವಶನ್ಸ್ ಬರುತ್ತೆ, 1 or 2 ಬರುತ್ತೆ ಅಷ್ಟೇ. ಈಗೀಗ ಅರ್ಲಿಯರ್ 2-3 ಕೇಳಿದ್ದಾರೆ ಈಗ 2013 ಪೇಪರ್ ಎಲ್ಲ ನೋಡಿದಾಗ. ಬಟ್ ಈಗ ರೀಸೆಂಟ್ ಆಗಿ ಏನಿದೆಯಲ್ಲ ಇದ್ರದ್ದು ಅಷ್ಟೊಂದು ಟ್ರೆಂಡ್ ಇಲ್ಲ. ದೇ ವಿಲ್ ನಾಟ್ ಆಸ್ಕ್ ಮೋರ್ ಕ್ವೆಶನ್. ಸೊ ಡು ನಾಟ್ ಬಿ ಇಷ್ಟಕ್ಕೊಂದು ಓದಿ ಲಾಸ್ಟಿಗೆ ಹೋಗಿ ಬರೀ ಒಂದು ಕ್ವೆಶನ್ ಅಟೆಂಡ್ ಮಾಡ್ತೀರಾ, ಅದು ಕೂಡ ಪರ್ಫೆಕ್ಟ್ ಆಗಿ ಮಾಡ್ತಿರೋ ಇಲ್ಲೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅದಕ್ಕೆ ಅಂತ ಎಫರ್ಟ್ಸ್ ಯಾವಾಗ ಹಾಕ್ಬೇಕು ಅಂದ್ರೆ ನಿಮ್ಗೆ ಬೇರೆ ಎಲ್ಲ ಮುಗ್ದೈತೆ ಅಂದ್ರೆ ಹಾಕ್ರಿ ಎಫರ್ಟ್ಸ್. ಓಕೆ, ಇನ್ನು ಏನೂ ಮುಗ್ದಿಲ್ಲ ಇದನ್ನ ಇಟ್ಕೊಂತೀನಿ ಅಂತಂದ್ರೆ ಇಟ್ ಈಸ್ ಆಕ್ಚುಲಿ ವೇಸ್ಟ್ ಆಫ್ ಟೈಮ್, ಫೂಲಿಶ್ನೆಸ್ ಅದು. ಓಕೆ, ಎನಿವೇಸ್ ಕಮ್ ಬ್ಯಾಕ್ ಟು ದಿಸ್. ಸೊ ನ್ಯೂಟನ್ ಕೋಟ್ಸ್ ಫಾರ್ಮುಲಾ ಪ್ರಕಾರ ನಾವು ಹೋದ್ರೆ ಏನಾಗುತ್ತೆ ಹೇಳಿ, ಈಕ್ವಲಿ ಸ್ಪೇಸ್ಡ್, ಇದು ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎನಿವೇಸ್ ಐ ಕ್ಯಾನ್ ಟೆಲ್ ಯು ಒನ್ ಥಿಂಗ್. ನ್ಯೂಟನ್ ಕೋಟ್ಸ್ ಫಾರ್ಮುಲಾದಲ್ಲಿ ಈಕ್ವಲ್ ಸ್ಪೇಸ್ಡ್ ಏನ್ ತಗೊಂತಾರಲ್ಲ ನೋಟ್ಸ್ ಆಫ್ ಡಿಗ್ರಿ 1 ಇದ್ರೆ ಅದೇನಾಗುತ್ತೆ, ನ್ಯೂಟನ್ ಕೋಟ್ ಫಾರ್ಮುಲಾನ ನಾವು ಏನಂತೀವಿ, ಟ್ರೆಪಿಜಾಯ್ಡ್ ರೂಲ್. ಇದು ನೀವು ಆಕ್ಚುಲಿ MSc ಅಲ್ಲಿ ಓದ್ತೀರಾ ಅನ್ಕೋತೀನಿ. ಡಿಗ್ರಿಯಲ್ಲಿ ಅಷ್ಟೊಂದು ಓದ್ತೀರಾ, ಐ ಡೋಂಟ್ ರಿಮೆಂಬರ್, ಬಟ್ ಡಿಗ್ರಿಯಲ್ಲೂ ಕೂಡ ಓದ್ತೀರಾ. ನ್ಯೂಟನ್ ಕೋಟ್ಸ್ ಫಾರ್ಮುಲಾ ಲಾಸ್ಟಿಗೆ ಬರುತ್ತದು, ರೈಟ್? ಸೊ ಡಿಗ್ರಿ 1 ಕೊಟ್ಟಿದ್ರೆ ಟ್ರೆಪಿಜಾಯ್ಡ್, ನೆನ್ಪಿಟ್ಕೊಳ್ಳಿ ಇದನ್ನು ಕೂಡ. ಡಿಗ್ರಿ 2 ಕೊಟ್ಟಿದ್ರೆ ಸಿಂಪ್ಸನ್ 1/3 ಆಗುತ್ತೆ. ಇದು ನೀಟಾಗಿ ನೆನ್ಪಿಟ್ಟು. ಡಿಗ್ರಿ 1 ಡಿಗ್ರಿ 2 ಕೊಟ್ರೆ ಇದು, ಡಿಗ್ರಿ 3 ಕೊಟ್ರೆ, ಸೊ ಅಲ್ಲಿಗೆ ಇಲ್ಲಿ ಕೊಟ್ಟಿರೋ ಡಿಗ್ರಿ 3 ತಾನೆ ಇದು. ಸೊ ಡಿಗ್ರಿ 4 ಕೊಟ್ರೆ ಬೂಲೆಸ್ ರೂಲ್ ಆಗುತ್ತೆ. ನೆನ್ಪಿಟ್ಕೊಳ್ಳಿ ಅದನ್ನ, ರೈಟ್? ಇನ್ ಕೇಸ್ ನೆಕ್ಸ್ಟ್ ಎಕ್ಸಾಮ್ ಅಲ್ಲಿ ಚೇಂಜ್ ಮಾಡಿ ಡಿಗ್ರಿ 2 ಕೊಟ್ರೆ ನಿಮ್ಗೆ ಗೊತ್ತಿಲ್ಲ ಅಂತಿರಬಾರ್ದು, ಸಿಂಪ್ಸನ್ 1/3 ರೂಲ್ ಅಂತ ಹಾಕ್ಬಾರಿ. 4 ಕೊಟ್ರೆ ಬೂಲಿಯಸ್ ರೂಲ್ ಅಂತ ಹಾಕ್ರಿ. ಕೆಲವೊಂದು ಟೆಕ್ಸ್ಟ್ ಬುಕ್ಸ್ ಅಲ್ಲಿ ಇದನ್ನ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿ ಬೋಟ್ಸ್ ರೂಲ್ ಅಂತಾನೂ ಕೊಡ್ತಾರೆ ಈ ತರ. ಬಟ್ ದಟ್ ಇಸ್ ನನ್ ಆಫ್ ಅವರ್ ಬಿಸ್ನೆಸ್. ಇದು ಜಾಸ್ತಿ ನಾವೆಲ್ಲೂ ಯೂಸ್ ಮಾಡಿಲ್ಲ, ರೈಟ್? ಇವು 3 ಮಾತ್ರ ಮಾಡಿದ್ದೀವಿ, ನೆನ್ಪಿಟ್ಕೊಳ್ಳಿ ಅದನ್ನ. ನೆಕ್ಸ್ಟ್ ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 71. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ದಟ್ ಇಫ್ ಎಫ್ ಆಫ್ ಎಕ್ಸ್ ಇಸ್ 3 times differentiable and f double dash are non-zero odd solution, then x not sufficiently close to s double dash. ಇದಕ್ಕೆ ನಾನು ಜಸ್ಟ್ ಸರ್ಚ್ ಮಾಡಿ ರಿಸರ್ಚ್ ಮಾಡಿರೋ ಪ್ರಕಾರ ಅಂದ್ರೆ ಟೆಕ್ಸ್ಟ್ ಬುಕ್ಸ್ ಎಲ್ಲ ಸರ್ಚ್ ಮಾಡಿ ಫೈನಲ್ ಕನ್ಕ್ಲೂಷನ್ ಬಂದಿದ್ದು ಆಪ್ಷನ್ ಬಿ ಗೆ. ಬಟ್ ಅದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಗ್ಯಾರಂಟಿ ಇಲ್ಲ, ರೈಟ್? So even I have not studied numerical analysis much, so I don't have much idea about it. Next, coming to question number 72. 72 ಅಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ. Consider the following statements. The convergence rate of secant method is 1.61. Convergence of regular false method is linear. Bisection method is based upon the repeated application of intermediate theorem. Which one of the following is true? ಅಂದ್ರೆ 3 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಯಾವುದು ಟ್ರೂ ಆಗುತ್ತೆ ಅಂತ ಹೇಳ್ಬೇಕಾಗಿದೆ. ಹೌದಾ? ಸೊ ನೋಡಿ, ಕನ್ವರ್ಜೆನ್ಸ್ ರೇಟ್ ಆಫ್ ಸೆಕೆಂಡ್ ಮೆಥಡ್ ಎಸ್ 1.62 ಇದೆ ಅಲ್ಲ, ಅದು ಆಕ್ಚುಲಿ ಇಲ್ಲಿ 1.61 ಕೊಟ್ಟಿದ್ದಾರೆ. ಬಟ್ ನೋ ಪ್ರಾಬ್ಲಮ್, ಡೆಸಿಮಲ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. 1.62 ಕೊಟ್ಟರು ಪ್ರಾಬ್ಲಮ್ ಇಲ್ಲ. ನಿಮಗೆ ಗೊತ್ತಿರಬೇಕು ಕನ್ವರ್ಜೆನ್ಸ್ ರೇಟ್ ಆಫ್ ಸೀಕೆಂಟ್ ಮೆಥಡ್, ಇದ್ರ ಜೊತೆಗೆ ನೋಟ್ ಪಾಯಿಂಟ್ ಅಂತ ಹಾಕೊಂಡು ನೋಟ್ಸ್ ಅಲ್ಲಿ ಬರ್ಕೊಳ್ಳಿ ಎಕ್ಸ್ಟ್ರಾ. ಕನ್ವರ್ಜೆನ್ಸ್ ರೇಟ್ ಆಫ್ ಬೈಸೆಕ್ಷನ್ ಇಂದ ಕೊಟ್ಬಿಟ್ರೆ ನಿಮಗೆ, ಬೈಸೆಕ್ಷನ್ ಇಂದ ಕೊಟ್ರೆ 1,
ಸೀಕೆಂಟ್ ಮೆಥಡ್ ಕೊಟ್ಟರೆ 1.62 ಅಥವಾ 61 ಕೊಟ್ಟರು ಓಕೆ. ನೆಕ್ಸ್ಟ್ ರೆಗ್ಯುಲರ್ ಫಾಲ್ಸಿ ಮೆಥಡ್ ಕೊಟ್ಟರೆ ಅದಕ್ಕೂ ಕೂಡ 1 ಆಗುತ್ತೆ. ಆ್ಯಂಡ್ ದೆನ್ ಇನ್ನೊಂದು ಮೆಥಡ್ ಯಾವುದೋ ಇದೆಯಲ್ಲ ನ್ಯೂಟನ್ ರ್ಯಾಪ್ಸನ್ ಮೆಥಡ್ ಕೊಟ್ಟರೆ ಅದಕ್ಕೆ ಕನ್ವರ್ಜೆನ್ಸ್ 2. ಇವು 4 ನೋಟ್ ಪಾಯಿಂಟ್ ಅಂತ ಹಾಕೊಂಡು ಒಂಚೂರು ನೆನ್ಪಿಟ್ಕೊಳ್ಳಿ ಆಯ್ತಾ. ಸೊ ಅಲ್ಲಿಗೆ ಆಪ್ಷನ್ 1 ಟ್ರೂ ಆಗುತ್ತೆ. ಆಪ್ಷನ್ 2 ಕನ್ವರ್ಜೆನ್ಸ್ ಆಫ್ ರೆಗ್ಯುಲರ್ ಫಾಲ್ಸಿ ಮೆಥಡ್ ಇಸ್ ಲೀನಿಯರ್ಲಿ. ರೆಗ್ಯುಲರ್ ಫಾಲ್ಸಿಗೆ ಏನಿದೆ 1 ಇದೆ ತಾನೆ, 1 ಇಸ್ ನಥಿಂಗ್ ಬಟ್ ಲೀನಿಯರ್ ರೈಟ್. ಸೊ ಬೈಸೆಕ್ಷನ್ ಮೆಥಡ್ ಈಸ್ ಬೇಸ್ಡ್ ಅಪಾನ್ ದ ರಿಪೀಟೆಡ್ ಅಪ್ಲಿಕೇಶನ್ ಆಫ್ ಇಂಟರ್ಮೀಡಿಯೇಟ್ ಥಿಯರಮ್, ಅದು ಕೂಡ ಟ್ರೂ ಆಗುತ್ತೆ. ಸೊ ದೇರ್ ಫಾರ್ ಆಲ್ ದ 3 ಆಪ್ಷನ್ಸ್ ಆರ್ ಟ್ರೂ. ಅದು ಆಕ್ಚುಲಿ ಇರೋದೇನು ನಿಮ್ದು ಇಂಟರ್ಮೀಡಿಯೇಟ್ ಥಿಯರಮ್ ಇದು ಬರುತ್ತೆ ಫಾರ್ ಕಂಟಿನ್ಯೂಸ್ ಫಂಕ್ಷನ್ಸ್ ನೀವು ಓದ್ತಿರಲ್ಲ ಅಲ್ಲಿ ಬರುತ್ತೆ. ಫಾರ್ ಕಂಟಿನ್ಯೂಸ್ ಫಂಕ್ಷನ್ಸ್ ಅದು ಕೂಡ ಟ್ರೂ ಆಗುತ್ತೆ, ಇದು ಟ್ರೂ ಆಗುತ್ತೆ. ಅಲ್ಲಿಗೆ ಆಪ್ಷನ್ ಡಿ is the right answer. Okay. Yes. Coming to question number 73. Question number 73 ಗೆ ಬಂದಾಗ consider a holonomic dynamic system with 3 degrees of freedom. Hamilton's canonical equations of motion for the dynamical system constitutes. ಇದೇನೆಲ್ಲ ಇದು ಒಂದು ರಿಸಲ್ಟ್ ಪಾಯಿಂಟ್ ಇದೆ ನಿಮಗೆ. ಓಕೆ, ಅದರಲ್ಲಿ ಬರುತ್ತೆ ಯಾವುದು ಇದು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಓದ್ತಿರಲ್ಲ ಅದರಲ್ಲಿ ಬರುತ್ತೆ ನಿಮಗೆ. ಸೊ ಅದು ಆಲ್ಮೋಸ್ಟ್ ಯಾರು ಓದೋದಿಲ್ಲ, ಬಟ್ ಇದೊಂದು ನೋಟ್ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಡಿಗ್ರೀಸ್ ಆಫ್ ಫ್ರೀಡಮ್ ಎಷ್ಟು ಕೊಟ್ಟಿರ್ತಾರೋ ಹ್ಯಾಮಿಲ್ಟನ್ ಈಕ್ವೇಶನ್ ಏನಾಗುತ್ತೆ ಅದು ಒಂದು ಸಿಸ್ಟಮ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ಸ್ನ ಏನು ಫಾರ್ಮ್ ಮಾಡುತ್ತಲ್ಲ ಅದಕ್ಕೊಂದು ನೋಟ್ ಪಾಯಿಂಟ್ ನೆನ್ಪಿಟ್ಕೊಳ್ರಿ ಆಯ್ತಾ. ಆ ನೋಟ್ ಪಾಯಿಂಟ್ ಏನು ಅಂದರೆ ಐ ಜಸ್ಟ್ ರೈಟ್ ಇಟ್ ಡೌನ್ ಹಿಯರ್. ನೋಟ್ ಪಾಯಿಂಟ್ ದ ಹ್ಯಾಮಿಲ್ಟನ್ ಕ್ಯಾನೋನಿಕಲ್ ಈಕ್ವೇಶನ್ಸ್ ಆಫ್ ಮೋಷನ್. ನಿಮ್ಮ ನೋಟ್ಸಲ್ಲಿ ಬರ್ಕೊಳ್ಳಿ ಇದನ್ನ. ಎಲ್ಲರೂ ಕೂಡ ಅಷ್ಟೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಮತ್ತೆ ಅದೇ ಕ್ವಶನ್ ಪೇಪರಿಗೆ ಹೋಗೋಕ್ಕಾಗಲ್ಲ. ಸೊ ನೋಟ್ ಪಾಯಿಂಟ್ಸ್ ಅಂತ ಹೇಳಿ ಒಂದು ನೋಟ್ಸ್ ಮೇಂಟೈನ್ ಮಾಡ್ರಿ. ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ, ಟೈಮ್ ಆದರೆ ಮಾಡ್ತೀನಿ ಡೆಫಿನೆಟ್ಲಿ. ಈಗ ನೀವು ಕೆಸೆಟ್ ಎಕ್ಸಾಮ್ ಡೇಟು ಮುಂದೆ ಹೋಗಿದೆ, ಟೈಮ್ ಇದೆ ಆದರೆ ನಾನು ಮಾಡ್ತೀನಿ. ಆಗಲಿಲ್ಲ ಅಂತಂದರೆ ನೀವು ಅಟ್ಲೀಸ್ಟ್ ಈ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಲ್ಲ ಅವಾಗ ಸಿಗುತ್ತಲ್ಲ ಆ ನೋಟ್ ಪಾಯಿಂಟ್ಸ್ ತಕ್ಕಂತ ಮಾಡ್ಕೊಂತ ಹೋಗ್ರಿ. ಅರ್ಥ ಆಯ್ತಾ? ಎನಿವೇಸ್ ದ ಹ್ಯಾಮಿಲ್ಟನ್ ಕ್ಯಾನೋನಿಕಲ್ ಈಕ್ವೇಶನ್ ಆಫ್ ಮೋಷನ್ forms a system of 2n ODE of first order. ನೆನ್ಪಿಟ್ಕೊಳ್ಳಿ ಅಷ್ಟೇ, ಆಫ್ ಫಸ್ಟ್ ಆರ್ಡರ್. ಸೊ ಅಲ್ಲಿಗೆ ಇಲ್ಲಿ n ಏನಿದೆ ಡಿಗ್ರೀಸ್ ಆಫ್ ಫ್ರೀಡಮ್ 3 ಇದೆ ತಾನೆ. 3 × 2 ಏನಾಗುತ್ತೆ 6 ಫಸ್ಟ್ ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಹೌದಾ? ಅಲ್ಲಿಗೆ ಏನಾಗುತ್ತೆ ಹೇಳಿ ಆಪ್ಷನ್ ವಿಚ್ ಇಸ್ ರೈಟ್ ಒನ್. 2 × 3 6 first order. So therefore option A is the right answer. Okay. Next, coming to question number 74. Consider the integral equation. Integral equation ಕೊಟ್ಟಿದ್ದಾರೆ ನೋಡಿ. y of x is equal to kernel concept ಬಂದಿದೆ ಅಲ್ಲ. Yes. Then which of the following, ಇದು ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ, ಈಸಿ ಇದೆ ಕ್ವಶನ್ ನೋಡಿ, ಗಾಬರಿ ಪಡಬೇಡಿ, ಈಸಿ ಇದೆ. ಕನ್ಸಿಡರ್ ದ ಇಂಟೆಗ್ರಲ್ ಇಕ್ವೇಶನ್ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಇಸ್ ನಾಟ್ ಡಿಜನರೇಟ್ ಅಂದ್ರೆ ಆಪ್ಷನ್ಸ್ ಅಲ್ಲಿ ಕೆರ್ನಲ್ ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ಡಿಜನರೇಟ್ ಇಲ್ಲ ಅಂತ ಕೇಳಿದ್ದಾರೆ. ಸಿಂಪಲ್ ಇದೆ. ಡಿಜನರೇಟ್ ಅಂದ್ರೆ ಏನು ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಮಾಡ್ತೀರಾ ಈ ಕ್ವಶನ್. ಕ್ವೆಶ್ಚನ್ ನಂಬರ್ 74. ಡಿಜನರೇಟ್ ಅಂದ್ರೆ ವೆರಿ ಸಿಂಪಲ್ ಥಿಂಗ್. ಏನೇ ಒಂದು ಕೆರ್ನಲ್ ವ್ಯಾಲ್ಯೂ ಕೊಟ್ಟಿದಾರಲ್ಲ ಆ ಕೆರ್ನಲ್ ವ್ಯಾಲ್ಯೂನ ನಾನು ಎಕ್ಸ್ ಟರ್ಮ್ಸು ಮತ್ತೆ ಟಿ ಟರ್ಮ್ಸು ಅಂತ, ಇನ್ ಟರ್ಮ್ಸ್ ಆಫ್ ಎಕ್ಸ್, ಇನ್ ಟರ್ಮ್ಸ್ ಆಫ್ ಟಿ, ನಾನು ಎರಡು ಸಪರೇಟ್ ಮಾಡಿ ಬರೀಬಹುದು. f1 of x g1 of t plus f2 of x g2 of t plus so on. ಈ ತರ x ಟರ್ಮ್ಸ್ ಮತ್ತೆ t ಟರ್ಮ್ಸ್ ನ ಸಪರೇಟ್ ಮಾಡಬಹುದು ಅಂತ ಅಂದ್ರೆ ದೆನ್ ವಿ ಸೇ ದಟ್ ಇಟ್ ಈಸ್ ಡಿಜನರೇಟ್. ಹೌದಾ? ಅಂಡ್ ಇಲ್ಲಿ ಕೇಳ್ತಿರೋದೇನೋ ವಿಚ್ ಫಾಲೋಯಿಂಗ್ ಅಲ್ಲಿ ಯಾವುದು ಡಿಜನರೇಟ್ ಇಲ್ಲ ಅಂತ ಕೇಳಿದ್ದಾರೆ. ಅಂದ್ರೆ ಯಾವುದನ್ನ ನಾನು ಸಪರೇಟ್ ಮಾಡಿ ಬರೀಲಿಕ್ಕೆ ಆಗೋದಿಲ್ಲ ಅನ್ನೋದನ್ನ ನಾನು ಐಡೆಂಟಿಫೈ ಮಾಡಬೇಕಾಗಿದೆ. ಹೌದಾ? ಸೊ ಕ್ಯಾನ್ ವಿ ಡೂ ಇಟ್? ಎಸ್. ಆಪ್ಷನ್ ಎ ಬಂದಾಗ k of x, t ಏನು ಕೊಟ್ಟಿದ್ದಾರೆ ಹೇಳ್ರಿ? cos x minus t. cos of x minus y ಫಾರ್ಮುಲಾ ಏನು ಹೇಳಿ? cos x cos y minus sin x sin y. ಹೌದಾ? ಸಪರೇಟ್ ಮಾಡ್ಬೋದಾ? f of x g of t, f2 of x g2 of t ಅಂತ ಬರೀಬಹುದು. ಸಪರೇಟ್ ಮಾಡಿ ಬರೀಬೋದಾ? ಬರೀಬಹುದು. ಆಪ್ಷನ್ ಬಿ ಗೆ ಬಂದಾಗ sin x t ಕೊಟ್ಟಿದ್ದಾರೆ ನೋಡಿ. sin x t ನ ಏನು ಮಾಡಿದ್ರು ಕೂಡ ಸಪರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ವಾಟ್ ನಾಟ್ ಡಿಜನರೇಟ್. ಕಮಿಂಗ್ ಟು ಆಪ್ಷನ್ ಸಿ, e ಪವರ್ x ಮೈನಸ್ ಟಿ ಕೊಟ್ಟಿದೆ. ಸಪರೇಟ್ ಮಾಡ್ಬೋದು ತಾನೆ? e ಪವರ್ x ಒಂದ್ಸತಿ ಇಂಟು e ಪವರ್ ಮೈನಸ್ ಟಿ. ಹೌದಾ?
ಆಪ್ಷನ್ ಡಿನೂ ಚೆಕ್ ಮಾಡಿ ಅದೇ ಥರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತಾ. ಸೊ ಇ ಪವರ್ ಮೈನಸ್ ಎಕ್ಸ್ ಅಂತ ಬರೀಬೋದು, ಇ ಪವರ್ ಟಿ ಅಂತ ಸಪ್ರೇಟ್ ಮಾಡಬಹುದು ಬಟ್ ಬಿ ಆಪ್ಷನ್ನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದೇರ್ ಫಾರ್ ಆನ್ಸರ್ ಈಸ್ ಆಪ್ಷನ್ ಬಿ. Right? And the last question is question number 75, that is, let the curve C be the external of the function, one function ಕೊಟ್ಟಿದ್ದಾರೆ with suitable boundary conditions, then the Legendre condition for testing for weak maximum. ಇದು ನೋಟ್ ಪಾಯಿಂಟ್ ಒಂದಿದೆ, ಅದನ್ನು ನೀವು ನೆನ್ಪಿಟ್ಕೊಂಡ್ರೆ ಸಾಕು. 75ಗೆ ನೋಟ್ ಪಾಯಿಂಟ್ ಏನು ಅಂದರೆ ಎಫ್ ವೈ ಡ್ಯಾಶ್ ಇಲ್ಲಿ ಲೆಸ್ ದೆನ್ 0 ಕೊಟ್ಟರೆ ಅದು ನಿಮಗೇನಾಗುತ್ತೆ, ಮ್ಯಾಕ್ಸಿಮಮ್ ಆಗುತ್ತೆ. ಎಫ್ ವೈ ಡ್ಯಾಶ್ ನಿಮ್ಗೆ ಗ್ರೇಟರ್ ದ್ಯಾನ್ 0 ಬಂದ್ಬಿಟ್ರೆ ಅದೇನಾಗುತ್ತೆ, ಮಿನಿಮಮ್ ಆಗುತ್ತೆ. ಹೌದಾ? ಇಲ್ಲಿ ಕೇಳಿದ್ರೇನು ವೀಕ್. ಸೊ ವೀಕ್ ಅಂತಂದ್ರೆ ಯಾವುದಾಗುತ್ತೆ, ವೀಕ್ ಅಂದ್ರೆ ಯಾವುದಾಗುತ್ತೆ ಹೇಳಿ? ವೀಕ್ ಮ್ಯಾಕ್ಸಿಮಮ್ ತಾನೆ. ಮ್ಯಾಕ್ಸಿಮಮ್ ಅಂದ್ರೆ ಇಲ್ಲ ಐತಲ್ಲ, ಯಾವುದು? ಲೆಸ್ ದ್ಯಾನ್ 0. ಅಲ್ಲಿಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಐ ಹೋಪ್ ದ ವಿಡಿಯೋ ವಾಸ್ ಹೆಲ್ಪ್ಫುಲ್ ಫಾರ್ ಯು. ಓಕೆ, ಏನಾದರೂ ಡೌಟ್ಸ್ ಇದ್ರೆ ಅದನ್ನು ನೀವು ಕೇಳಬಹುದು. ಓಕೆ, ಏನಾದರೂ ಡೌಟ್, ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಯು ಕ್ಯಾನ್ ಆಸ್ಕ್ ಮೀ ಕಂಫರ್ಟಬಲಿ, ನಾಟ್ ಆನ್ ಇಶ್ಯೂ. ಆ್ಯಂಡ್ ಹೆಲ್ಪ್ಫುಲ್ ಇದೆ ಅಂತ ಅಂದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ಯಾರ್ಯಾರು KCET ಪ್ರಿಪೇರ್ ಆಗ್ತಾ ಇದ್ದಾರೋ ಅವ್ರಿಗೆ ಹೆಲ್ಪ್ ಆಗಲಿ. ಆ್ಯಂಡ್ ಇನ್ನೇನಾದರೂ ಇದೆಯಾ? ಲೆಟ್ ಮಿ ನೋ ಯುವರ್ ಕಾಮೆಂಟ್ಸ್, ಯುವರ್ ಒಪಿನಿಯನ್ಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಓಕೆ, ನಿಮ್ಮ ಒಪಿನಿಯನ್ ಏನಿದೆ ಅನ್ನೋದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಏನಾದರೂ ಇಂಪರ್ಫೆಕ್ಷನ್ಸ್ ಇದ್ದರೆ ಅದನ್ನು ಚೇಂಜ್ ಮಾಡ್ತೀನಿ. ಓಕೆ, ಏನಾದರೂ ಇಂಪರ್ಫೆಕ್ಷನ್ಸ್ ನನ್ನಲ್ಲಿ ಕಂಡು ಬಂದರೆ ನನ್ನ ಟೀಚಿಂಗ್ ಮೆಥಡಲ್ಲಿ ಐ ಆಮ್ ರೆಡಿ ಟು ಚೇಂಜ್ ಇಟ್. ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಪ್ಲೀಸ್ ಲೆಟ್ ಮಿ ನೋ. ಓಕೆ, ಸೊ ಇನ್ನೇನಿದೆ, ಇದೇ ಥರ ನಾವೇನು ಮಾಡೋಣ, ಸಾಲ್ವ್ ಮಾಡ್ತಾ ಹೋಗೋಣ. ಈಗ KCET ಎಕ್ಸಾಮ್ ಎಕ್ಸ್ಟೆಂಡ್ ಆಗಿರೋದ್ರಿಂದ ಒನ್ ಬೈ ಒನ್ ಕ್ವಶನ್ಸ್ನ ಸಾಲ್ವ್ ಬೇಗ ಮಾಡಿಕೊಂಡು ನಿಮಗೆ ಫ್ರೀ ಬಿಟ್ಬಿಡ್ತೀನಿ. ಆಮೇಲೆ ರಿವಿಷನ್ ಮಾಡ್ಕೊಳ್ಳಿ ನಿಮ್ಮ ಪಾಡಿಗೆ. ಇನ್ನು ಕಂಟೆಂಟ್ ಏನಾದರೂ ನಿಮಗೆ ಯಾವುದಾದ್ರು ಸಬ್ಜೆಕ್ಟ್ ಬೇಕು ಅಂದರೆ ಕಂಪ್ಲೀಟ್ ಒಂದು ಸಬ್ಜೆಕ್ಟಿಂದ ಸೀರೀಸ್ ಕೂಡ ಮಾಡ್ತೀನಿ. ಬಟ್ ಅಲ್ಲಿವರೆಗೂ ಐ ಥಿಂಕ್ ಟೈಮ್ ಆಗಿಬಿಡುತ್ತೆ, ತೀರಾ ಅಷ್ಟು ಪೋಸ್ಟ್ಪೋನ್ ಏನಾಗಿಲ್ಲ. ಹೌದಾ? ಆದರೂ ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ. ಓಕೆ, ಸೊ ಹೆಲ್ಪ್ ಆಗ್ತಾ ಇದೆ ಅಂದರೆ ತುಂಬ ಖುಷಿ, ಅಷ್ಟೇ, ಇನ್ನೇನು ಇಲ್ಲ. ಕೆಲವರು ಬರೀತಾರೆ ಥ್ಯಾಂಕ್ ಯು ಮ್ಯಾಮ್, ಭಾಳ ಹೆಲ್ಪ್ ಆಗಿತ್ತು ಅಂತ. So that's it. That is the satisfaction that I want. Okay, nothing more than that. And ಅಷ್ಟೇ, ಇನ್ನೇನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೇನಿರಬೇಕು ಅಷ್ಟೇ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.